ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸಹ ಬೆಳಗಿನ ವಂದನೆಗಳು. ಈ ದಿವಸ ನಿಮಗೆ ಅಧ್ಯಾಯ 11 ಮಾಡ್ತಾ ಇದ್ದೇನೆ. ನಿಮಗೆ ಅಧ್ಯಾಯ 10 ಮುಗಿಸಿದ್ದೀನಲ್ವಾ? ಅಧ್ಯಾಯ 11 ಏನದು? ಅಧ್ಯಾಯ 11 ನೀವೆಲ್ಲ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ. ಯಾವುದಿದೆ ಮಕ್ಕಳ? ಅಧ್ಯಾಯ 11 ಜೀವಕೋಶ ರಚನೆ ಮತ್ತು ಕಾರ್ಯ. ಕೇಳಿದರ ಹೆಸರು ಜೀವಕೋಶ ಅಂತ? ಜೀವಕೋಶ ಅಂದ್ರೇನು, ಎಲ್ಲಿರುತ್ತೆ, ಇದು ಹೇಗಿರುತ್ತೆ, ಇದ್ರ ಕಾರ್ಯ ಏನು ಅನ್ನೋದನ್ನು ನೀವು ತಿಳ್ಕೊತೀರ. ಜೀವಕೋಶ ಅಂತಕ್ಕಂಥ ಪದನೇ ಹೇಳುತ್ತೆ ಮಕ್ಕಳ, ಇದೆಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತೀರಾ? ಇದೆಲ್ಲಿ ಕಂಡು ಬರುತ್ತೆ ಅಂತ? ಜೀವಿಗಳಲ್ಲಿ. ಗೊತ್ತಾಯ್ತಾ? ಹಾಗಾದರೆ ಜೀವಿಗಳಲ್ಲಿ ಜೀವಕೋಶ ಎಲ್ಲಿರುತ್ತೆ ಅಂತ ಅಂದರೆ, ಈಗ ಮನೆ ಇರುತ್ತೆ ಅಂದರೆ ಮಕ್ಕಳು, ಮನೆಯಲ್ಲಿ ಮನೆ ಕಟ್ಟಲಿಕ್ಕೆ ನಾವೇನನ್ನು ಬಳಸ್ತೀವಿ? ಇಟ್ಟಿಗೆಗಳನ್ನು ಬಳಸ್ತೀವಿ, ಹೌದಾ? ಮನೆಯಲ್ಲಿ ಇಟ್ಟಿಗೆ ಎಲ್ಲಿರುತ್ತೆ ಅಂದರೆ ಏನು ಹೇಳ್ತೀರ? ಹೌದಾ? ಮನೆಯಲ್ಲಿ ಇಟ್ಟಿಗೆ ಎಲ್ಲ ಕಡೆ ಇದ್ದೇ ಇರುತ್ತೆ. ಇಟ್ಟಿಗೆಗಳು ಇಲ್ಲದೆ ಇರತಕ್ಕಂಥ ಮನೆ ಕಟ್ಟಲಿಕ್ಕೆ ಸಾಧ್ಯನಾ? ಹಾಗೆ ನಮ್ಮ ದೇಹದಲ್ಲಿ ಅಥವಾ ಜೀವಿಗಳ ದೇಹದಲ್ಲಿ, ಯಾವುದೇ ಜೀವಿಗಳ ದೇಹ ಅಂದರೆ ಇಡೀ ದೇಹ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಗೊತ್ತಾಯ್ತಾ? ಜೀವಕೋಶ ಎಲ್ಲಿದೆ? ಜೀವಿಗಳ ದೇಹದ ಪೂರ್ತಿ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಈ ಜೀವಿಗಳು ಅಂದರೆ ಯಾವುವು? ನಾವಷ್ಟೇ ಅಲ್ಲ ಮಕ್ಕಳ, ಸಸ್ಯಗಳು ಸಹ ಜೀವಿಗಳೇ, ಹೌದಾ? ಹಾಗಾದರೆ ಅದರಲ್ಲೂ ಸಹ ಜೀವಕೋಶಗಳಿದಾವ? ಹೌದು, ಸಸ್ಯಗಳು ಸಹ ಜೀವಕೋಶಗಳಿಂದನೇ ಮಾಡಲ್ಪಟ್ಟಿದೆ. ಗೊತ್ತಾಯ್ತಾ ಜೀವಕೋಶ ಅಂದರೆ? ಹಾಗಾದರೆ ನಾವು ಜೀವಕೋಶ ಅಂದರೆ ಏನು ಅಂತ ಹೇಳ್ತೀರಾ? ಎಲ್ಲ ಜೀವಿಗಳ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕವನ್ನು ನಾವು ಜೀವಕೋಶ ಅಂತ ಕರಿತೇವೆ. ರಚನಾತ್ಮಕ, ಇಡೀ ಮನೆ ಹೆಂಗೆ ಇಟ್ಟಿಗೆಯಿಂದ ರಚಿಸಲ್ಪಟ್ಟಿದೆ, ಇಡೀ ಮನೆ ಕಟ್ಟಲಿಕ್ಕೆ ಇಟ್ಟಿಗೆಗಳು ಹೆಂಗೆ ಬಳಸ್ತಾರೋ ಹಾಗೆ ನಮ್ಮ ದೇಹದ ಅಂದರೆ ಜೀವಿಗಳ ದೇಹದ ರಚನೆ ಆಗಿರೋದು ಈ ಜೀವಕೋಶಗಳಿಂದ. ಮತ್ತು ಇಡೀ ಜೀವಿಗಳ ದೇಹ ಕಾರ್ಯವನ್ನು ನಿರ್ವಹಿಸ್ತಿದೆ ಅಂದರೆ ಅದಕ್ಕೆ ಕಾರಣ ಈ ಜೀವಕೋಶಗಳು. ಗೊತ್ತಾಯ್ತಾ? ಆ ಜೀವಕೋಶಗಳು ಪ್ರತಿಯೊಂದು ಜೀವಿಗಳ ದೇಹದ ರಚನೆಗೆ ಸಹಾಯಕ ಆಗಿದೆ. ಅಲ್ಲಿ ಒಂದು ಚಿತ್ರ ಕಾಣಿಸ್ತಿದೆಯಲ್ಲ, ಅದೇ ಜೀವಕೋಶದ ಚಿತ್ರ. ಜೀವಕೋಶದ ಚಿತ್ರದಲ್ಲಿ ನಿಮಗೆ ಭಾಗಗಳನ್ನು ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾರೆ ಮಕ್ಕಳ. ಈ ಭಾಗಗಳು ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಒಳ ಭಾಗಗಳೇನಿದಾವಲ್ಲ ಆ ಭಾಗಗಳನ್ನು ಸ್ಪಷ್ಟವಾಗಿ ತೋರಿಸಿಲ್ಲ. ಇಲ್ಲಿ ನೋಡ್ಕೊಳ್ಳಿ, ಅಲ್ಲಿ ಒಂದು ಗ್ರೀನ್ ಕಲರ್ ಇದೆ, ಫುಲ್ಲು ಬ್ಲೂ ಕಲರ್ ಇದೆ ತಾನೇ, ಅದರಲ್ಲಿ ಒಂದು ಗ್ರೀನ್ ಕಲರ್ ಇದೆ. ಅದು ಯಾವ ಭಾಗ? ಮೈಟೊಕಾಂಡ್ರಿಯಾ ಅಂತ ಅದರ ಹೆಸರು, ಮೈಟೊಕಾಂಡ್ರಿಯಾ. ಹಾಗೆ ಇಲ್ಲಿದೆ ನೋಡಿ, ಈ ಭಾಗ ಇದು ಮೈಟೊಕಾಂಡ್ರಿಯಾ. ಇದಿಷ್ಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತಾರೆ. ಇದಷ್ಟು ಗೊತ್ತಾಯ್ತಾ? ಇದು ಗಾಲ್ಗಿ ಬಾಡೀಸ್, ಕಲರ್ ಇದೆ ನೋಡಿ, ಬೇರೆ ಬೇರೆ ಕಲರ್. ಇವು ಸೆಂಟ್ರಿಯೋಲ್ಗಳು. ಇದು ಲೈಸೋಸೋಮ್. ಗೊತ್ತಾಯ್ತಾ? ಈ ಜೀವಕೋಶದ ಒಳ ರಚನೆಯಲ್ಲಿರ್ತಕ್ಕಂಥ ಭಾಗಗಳು, ಇದು ದೊಡ್ಡದಾಗಿ ಕಾಣಿಸ್ತಿದೆಯಲ್ಲ, ಇದು ನ್ಯೂಕ್ಲಿಯಸ್ ಅಂತ ಕರೀತಾರೆ. ಅದ್ರ ಒಳಗಡೆ ಇನ್ನೊಂದಿದೆ ಭಾಗ, ಇದು ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ ಅಂತ ಕರೀತಾರೆ. ಕೋಶ ಕೇಂದ್ರ ಅಂತಂದರೆ ಕನ್ನಡದಲ್ಲಿ, ನ್ಯೂಕ್ಲಿಯಸ್ ಅಂತಂದರೆ ಇಂಗ್ಲೀಷ್ನಲ್ಲಿ. ನ್ಯೂಕ್ಲಿಯೋಲಸ್ ಇದು ಚಿಕ್ಕದು, ಅದು ಕಿರುಕೋಶ ಕೇಂದ್ರ. ಗೊತ್ತಾಯ್ತಾ? ನ್ಯೂಕ್ಲಿಯೋಲಸ್. ಇದು ಮೈಟೊಕಾಂಡ್ರಿಯಾನೇ. ಇದೆಲ್ಲ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಲೇ ಕರೀತಾರೆ. ಲೈಸೋಸೋಮ್ ಅಂತಲೇ ಕರೀತಾರೆ. ಸೆಂಟ್ರಿಯೋಲ್ ಅಂತಲೇ. ಮತ್ತು ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ಚುಕ್ಕಿ ಕಾಣಿಸ್ತಾ ಇದೆ, ಲೈಟಾಗಿ ಕಾಣಿಸ್ತಿದೆಯಾ? ಇವುಗಳನ್ನು ರೈಬೋಸೋಮ್ಗಳು ಅಂತ ಕರೀತಾರೆ. ರೈಬೋಸೋಮ್ಗಳು ಅಂತ. ಅದೇ ಥರ ಇಲ್ಲೆಲ್ಲನೂ ಇರ್ತವೆ, ಇಲ್ಲೆಲ್ಲ ಕಾಣಿಸ್ತಿದೆ ನೋಡಿ ರೈಬೋಸೋಮ್ಸ್ಗಳು. ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಮೇ. ಇಲ್ಲಿ ಕೆಲವೊಂದು
ಇಲ್ಲಷ್ಟೇ ಅಲ್ಲ, ಇದರಲ್ಲೂ ಇರುತ್ತೆ. ಇದು ಪೂರ್ತಿ ಈ ನೀಲಿ ಕಲರ್ ಅಷ್ಟು ಕಾಣಿಸ್ತಿದೆ ಈ ಭಾಗ ಕೋಶದ್ರವ್ಯ ಅಥವಾ ಇಂಗ್ಲೀಷ್ನಲ್ಲಿ ಸೈಟೋಪ್ಲಾಸಮ್ ಅಂತ ಕರೀತಾರೆ, ಕನ್ನಡದಲ್ಲಿ ಕೋಶ ದ್ರವ್ಯ ಅಂತ ಕರೀತಾರೆ. ಅದೇ ಥರ ಈ ಭಾಗ ಪಿಂಕ್ ಕಲರ್ ಭಾಗ ಇದೆಯಲ್ಲ ಇಲ್ಲಿ, ಈ ಪಿಂಕ್ ಭಾಗದಲ್ಲಿ ಕ್ರೋಮೋಸೋಮ್ಸ್ ಅಥವಾ ವರ್ಣತಂತುಗಳು ಅಂತ ಕರೀತಾರೆ. ಇಲ್ಲಿ ಕ್ರೊಮ್ಯಾಟಿನ್ ಅಂತ ಕರೀತಾರೆ, ಕ್ರೋಮೋಸೋಮ್ಸ್ ಅಥವಾ ವರ್ಣತಂತುಗಳು ಅಂತ. ಗೊತ್ತಾಗ್ತಿದೆಯಲ್ಲ? ಇದೆಲ್ಲ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಈ ಚುಕ್ಕಿ ಚುಕ್ಕಿ ಇರೋ ಭಾಗ ಇದೆಯಲ್ಲ, ಇದೆಲ್ಲ ರೈಬೋಸೋಮ್ಸ್ ಇದಾವಲ್ಲ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಈ ರೈಬೋಸೋಮ್ಸ್ ಇರೋದನ್ನ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತಾರೆ. ಅದೇ ಇಲ್ಲಿ ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಮೇ. ಇದರಲ್ಲಿ ಈ ರೈಬೋಸೋಮ್ಸ್ಗಳು ಕಂಡುಬರಲ್ಲ. ಇದನ್ನು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ನೋಡಿ, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತಾರೆ. ಈ ರೈಬೋಸೋಮ್ಸ್ಗಳು ಇಲ್ಲಷ್ಟೇ ಅಲ್ಲ, ಈ ಕೋಶ ದ್ರವ್ಯದಲ್ಲೂ ಸಹ ಕಂಡುಬರ್ತವೆ. ಕೋಶ ದ್ರವ್ಯದಲ್ಲೂ ಇರ್ತಕ್ಕಂಥ ರೈಬೋಸೋಮ್ಸ್ನ ಇವರು ಫ್ರೀ ರೈಬೋಸೋಮ್ಸ್ ಅಂತಾರೆ, ಅಥವಾ ಸ್ವತಂತ್ರವಾಗಿರ್ತಕ್ಕಂತಹ ರೈಬೋಸೋಮ್ಗಳು ಅಂತ. ಮತ್ತು ಇದು ಡಾರ್ಕ್ ಬ್ಲೂ ಕಲರ್ ಆಯಿತು. ಇಲ್ಲಿ ಲೈಟಾಗಿ ಬ್ಲೂ ಕಲರ್ ಇದೆ ನೋಡಿ, ಇದು ಕಾಣಿಸ್ತಿದೆಯಾ? ಇದು ಕೋಶ ಪೊರೆ, ನ್ಯೂಕ್ಲಿಯರ್ ಮೆಂಬ್ರೇನ್. ಇಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಅಥವಾ ಕೋಶ ಪೊರೆ ಅಂತ ಕರಿತೀವಿ. ಇಲ್ಲೇನಂತ ಕೊಟ್ಟಿದ್ದಾರೆ? ನ್ಯೂಕ್ಲಿಯರ್. ಇದು ಕೋಶ ಕೇಂದ್ರ ಪೊರೆ. ಇದು ಲೈಟ್ ಪಿಂಕ್ ಇದೆಯಲ್ಲ, ಅದು ಕೋಶ ಕೇಂದ್ರ ಪೊರೆ, ನ್ಯೂಕ್ಲಿಯರ್ ಎನ್ವಲಪ್ ಅಂತ ಕರಿತಾ ಇದ್ದಾರೆ. ಆಮೇಲೆ ಇಲ್ಲಿ ಸ್ವಲ್ಪ ತಗ್ ಕಾಣಿಸ್ತಿದೆ ನೋಡಿ, ಇಲ್ಲಿ ಇದು ಕೋಶ ಕೇಂದ್ರ ಪೊರೆನಲ್ಲಿರ್ತಕ್ಕಂತಹ ರಂಧ್ರಗಳು, ಕೋಶ ಕೇಂದ್ರ ಪೊರೆಯ ರಂಧ್ರಗಳು. ನಾನು ಇದನ್ನು ಕೋಶ ಪೊರೆ ಅಂತ ಕರೆದ್ನೆಲ್ಲ, ಇದನ್ನು ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರೀತಾರೆ ನೋಡಿ. ಇಲ್ಲಿ ಪ್ಲಾಸ್ಮಾ ಮೆಂಬ್ರೇನ್, ಕೋಶ ಪೊರೆ. ಸೆಲ್ ಕೋಟ್, ಜೀವಕೋಶದ ಪೊರೆ, ಕೋಶ ಪೊರೆ ಅಂತ ಕರೀತಾರೆ. ಆಯಿತಾ? ಇದು ಕೋಶ ದ್ರವ್ಯಕ್ಕೆ ಸೈಟೋಪ್ಲಾಸಮ್, ಲೈಸೋಸೋಮ್ಸ್, ಮೈಟೊಕಾಂಡ್ರಿಯಾ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಗೊತ್ತಾಯ್ತಾ? ಜೀವಕೋಶದ ರಚನೆ ಹೇಗಿದೆ ಅಂತ ಗೊತ್ತಾಯ್ತಾ ಮಕ್ಕಳ? ಜೀವಕೋಶದ ರಚನೆ. ಈ ಜೀವಕೋಶನ ಯಾರು ಕಂಡುಹಿಡಿದ್ರು? ಜೀವಿಗಳೆಲ್ಲ ಜೀವಕೋಶಗಳಿಂದ ಆಗಿದೆ ಅಂತ ಹೇಳಿದ್ವಿ, ಹೌದಾ? ಈ ಜೀವಕೋಶವನ್ನು ಕಂಡುಹಿಡಿದವ್ರು ಯಾರು? ಜೀವಕೋಶವನ್ನು ಕಂಡುಹಿಡಿದವ್ರ ಹೆಸರು ರಾಬರ್ಟ್ ಹುಕ್ ಅಂತ. ರಾಬರ್ಟ್ ಹುಕ್ ಎಷ್ಟರಲ್ಲಿ ಕಂಡುಹಿಡಿದ್ರು? ಎಸ್ ಮಕ್ಕಳ, 1665ರಲ್ಲಿ ಇದನ್ನು ಕಂಡುಹಿಡಿದ್ರು. ಸರಳ ವರ್ಧಕ ಉಪಕರಣ ಸಹಾಯದಿಂದ ಕಾರ್ಕ್ನ ತೆಳುವಾದ ಬಿಲ್ಲೆಗಳನ್ನು ಗಮನಿಸಿದರು ಅಂತ ಹೇಳ್ತಾರೆ. ಅಂದರೆ ಮೈಕ್ರೋಸ್ಕೋಪ್ ಅಥವಾ ಸೂಕ್ಷ್ಮದರ್ಶಕ ಯಂತ್ರ, ಸೂಕ್ಷ್ಮದರ್ಶಕ, ಅದರಲ್ಲಿ ಮೈಕ್ರೋಸ್ಕೋಪ್ ಅಂತ ಹೇಳ್ತಾರೆ. ಅದರಲ್ಲಿ ಇವರು ನೋಡಿದಾಗ ಈ ಒಂದು ಜೀವಕೋಶಗಳು ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಥರ ಅವರಿಗೆ ಕಾಣಿಸ್ತು. ಗೊತ್ತಾಯ್ತಾ? ಕಾರ್ಕ್ ಬೆಂಡ್ನಲ್ಲಿ ಅವರು ಜೀವಕೋಶಗಳನ್ನು ನೋಡಿದ್ರಂತೆ. ಪೆಟ್ಟಿಗೆಗಳಂತಹ ರಚನೆಗಳು, ಈ ಜೇನಲ್ಲಿ ಯಾವ ರೀತಿ ಜೇನು ಹುಟ್ಟಿನಲ್ಲಿ ಸಣ್ಣ ಸಣ್ಣ ಕಾಣಿಸುತ್ತಲ್ಲ, ಆ ರೀತಿ ಕಂಡಿದೆ ಅವ್ರಿಗೆ. ಅದಕ್ಕೆ ಹನಿ ಕೂಮ್ ಅನ್ನೋಂಥರ, ಅಂದರೆ ಹನಿ ಅಂದರೆ ಜೇನು. ಆ ಪ್ರತಿಯೊಂದು ಸಣ್ಣ 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 ಪೆಟ್ಟಿಗೆಗಳ ರಚನೆಗಳಿಗೆ ಸೆಲ್ ಅಂತ ಕರೆದ್ರು. ಇಂಗ್ಲೀಷ್ ನಾವು ಕನ್ನಡದಲ್ಲಿ ಜೀವಕೋಶ ಅಂತೀವಿ, ಕನ್ನಡದಲ್ಲಿ ಸೆಲ್ ಅಂತ ಕರೀತಾರೆ. ಆ ಜೀವಕೋಶಗಳಲ್ಲಿ ಏನನ್ನು ಅವರು ಗಮನಿಸಿದರು? ಆ ಜೀವಕೋಶಗಳಲ್ಲಿ ಅವರು ಜೀವಕೋಶ ಅಂತ ಕರೆದು, ಆದರೆ ಜೀವಕೋಶಗಳಲ್ಲಿ ಅವರು ಏನೇನು ಗಮನಿಸಿದರು ಅನ್ನೋದು ನೋಡಿ. ನೆಕ್ಸ್ಟು ಅವರು ನೆಕ್ಸ್ಟ್ ಬರೋರು ಸಹ ಗಮನಿಸ್ತಾರೆ, ಅವರು ಸಹ ಗಮನಿಸ್ತಾರೆ. ಅಂದರೆ ಈ ಜೀವಕೋಶದ ಒಳಗಡೆ ಏನಿದೆ ಅಂತ ನೋಡಿದರು. ಆ ಜೀವಕೋಶದ ಒಳಗಡೆ ಅವರು ಕೋಶ ಕೇಂದ್ರ ಕಂಡುವಂಥವ್ರಿಗೆ. ಆಯಿತಾ? ಅದಕ್ಕೆ ಸಾಮಾನ್ಯ ಸೂಕ್ಷ್ಮದರ್ಶಕ ಆಗಲಿಲ್ಲ, ಸ್ವಲ್ಪ ವರ್ಧನಾ ಸಾಮರ್ಥ್ಯ ಅಂದರೆ ಸುಧಾರಿತವಾಗಿರ್ತಕ್ಕಂಥ ಸೂಕ್ಷ್ಮದರ್ಶಕಗಳಿಂದ ಜೀವಕೋಶದ ಒಳಗೆ
ಕೋಶ ಕೇಂದ್ರ ಇರೋದನ್ನು ಅವರು ನೋಡಿದ್ರು. ಗೊತ್ತಾಯ್ತಾ? ರಾಬರ್ಟ್ ಹುಕ್ ಈ ಜೀವಕೋಶದೊಳಗಿರ್ತಕ್ಕಂಥ ಕೋಶ ಕೇಂದ್ರವನ್ನು ಅವರು ಗಮನಿಸಿದರು. ಹಾಗಾದರೆ ಜೀವಕೋಶಗಳೆಲ್ಲ ಇದೇ ಥರ ರಚನೆ ಇದಾವ? ಇಲ್ಲ ನೋಡಿ, ಜೀವಕೋಶಗಳ ರಚನೆ ಬೇರೆ ಬೇರೆ ಥರ ಇದೆ ಅನ್ನೋದಕ್ಕೆ ನೋಡಿ, ಇದು ಒಂಥರ ಜೀವಕೋಶ, ಇದು ಒಂಥರ ಜೀವಕೋಶನೇ. ಇದು ಏನು ಜೀವಕೋಶ ಅಲ್ಲ, ಇಟ್ಟಿಗೆಗಳನ್ನು ಹಿಟ್ಟಾಗಿ ಹೆಂಗೆ ಕಾಣಿಸುತ್ತೋ ಆ ಥರ ರಚನೆ ತೋರಿಸಿದ್ದಾರೆ. ಇದೇ ಥರ ಈರುಳ್ಳಿ ಸಿಪ್ಪಿನಲ್ಲಿ ಜೀವಕೋಶ ಕಾಣುತ್ತೆ. ನಿಮಗೆ 7th ತೋರಿಸಿರ್ತಾರೆ. ನಿಮ್ಗೆ ಆಲ್ರೆಡಿ ನಾನು ಸಹ ವಿದ್ಯಾಗಮ ಕಾರ್ಯಕ್ರಮದಲ್ಲಿ ತೋರಿಸಿದ್ದೇನೆ. ಹೌದಾ ಮಕ್ಕಳ? ಜೀವಕೋಶದಲ್ಲಿ ಈರುಳ್ಳಿ ಪೊರೆನಲ್ಲಿ ಯಾವ ರೀತಿ ಜೀವಕೋಶಗಳು ಕಂಡು ಬಂದಿದೆ ಅಂತ. ಹೌದಾ? ಅಂದರೆ ಜೀವಕೋಶಗಳು ಕಣ್ಣಿಗೆ ಕಾಣಿಸಲ್ಲ, ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನಾವು ನೋಡಬಹುದು. ಬರೀ ಕಣ್ಣಿಗೆ ಕಾಣಿಸ್ತಕ್ಕಂಥ ಜೀವಕೋಶ ಇದೆಯಂತೆ. ಅದು ಒಂದು ಕೋಳಿ ಮೊಟ್ಟೆಯ ಒಂದೇ ಒಂದು ಜೀವಕೋಶವನ್ನು ಪ್ರತಿನಿಧಿಸುತ್ತೆ. ಅದು ಬರಿಗಣ್ಣಿನಿಂದ ನೋಡಬಹುದಾದ ದೊಡ್ಡದಾದ ಜೀವಕೋಶ ಕೋಳಿ ಮೊಟ್ಟೆ. ಅದು ಒಂದೇ ಒಂದು ಜೀವಕೋಶ ಅಂತೆ, ಬರಿಗಣ್ಣಿನಲ್ಲಿ ನೋಡ್ತಕ್ಕಂಥ ಒಂದು ದೊಡ್ಡ ಜೀವಕೋಶ. ನಾವು ಸೂಕ್ಷ್ಮದರ್ಶಕ ಯಂತ್ರ ಮಧ್ಯದಲ್ಲಿ ಕಾಣಿಸ್ತಕ್ಕಂಥದ್ದೇನದು? ಸೂಕ್ಷ್ಮದರ್ಶಕ ಯಂತ್ರ. ಮತ್ತೆ ಪುನಃ ಜೀವಕೋಶದ ರಚನೆಯನ್ನು ತೋರಿಸಿದ್ದಾರೆ. ಎಷ್ಟು ಚೆನ್ನಾಗಿ ಇಲ್ಲಿ ಕಲರ್ಸ್ಗಳು ನಿಮಗೆ ಕಾಣಿಸ್ತಿದೆ ನೋಡಿ. ಈ ಒಂದು ಆಕಾರ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಹೌದಾ? ಇದೆಲ್ಲ ಇದು ಮೈಟೋಕಾಂಡ್ರಿಯಾ. ಇದೆಲ್ಲ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ಕಪ್ಪು ಚಿಕ್ಕೆ ಕಾಣಿಸ್ತಿದೆ ನೋಡಿ, ಅದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನೋಡಿ, ಅದರಲ್ಲಿ ವ್ಯಾಕ್ಯೂಲ್ ತೋರಿಸಿರಲಿಲ್ಲ, ಇದರಲ್ಲಿದೆ. ವ್ಯಾಕ್ಯೂಲ್ಸ್ ಅಂದರೆ ರಸಧಾನಿಗಳು, ರಂಧ್ರಗಳು ಅಂತ ಕರೀತಾರೆ. ರಸಧಾನಿಗಳು ಅಂತ ಕರೀತಾರೆ. ಈ ರಸಧಾನಿಗಳು ಅಥವಾ ರಂಧ್ರಗಳು ಈ ಪ್ರಾಣಿ ಜೀವಕೋಶದಲ್ಲಿ ಚಿಕ್ಕದಾಗಿರ್ತವೆ, ಕಡಿಮೆ ಸಂಖ್ಯೆನಲ್ಲಿರ್ತವೆ. ಇದು ಗಾಲ್ಗಿ ಬಾಡೀಸ್. ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ ಮಕ್ಕಳ, ಕಲರ್. ಹೌದಾ? ಸೆಂಟ್ರಿಯೋಲ್ಗಳು, ಒಳ್ಳೆ ಕೋಲ್ಗಳನ್ನು ಜೋಡಿಸೋ ಥರ ಇದೆ ಸೆಂಟ್ರಿಯೋಲ್ಗಳು. ಹೌದಾ? ಇಲ್ಲಿ ನೋಡಿ, ಸೆಂಟ್ರಿಯೋಲ್ಸ್. ಇಲ್ಲಿ ನೆಕ್ಸ್ಟು ನ್ಯೂಕ್ಲಿಯರ್ ಪೋರ್ಸ್, ಅಂದರೆ ಕೋಶ ಕೇಂದ್ರ ಪೊರೆ. ಇದು ನ್ಯೂಕ್ಲಿಯರ್ ಪೋರ್ಸ್. ಇಲ್ಲಿ ಕ್ರೊಮ್ಯಾಟಿನ್, ವರ್ಣತಂತುಗಳು ಅಂತ ಹೇಳಿದ್ನಲ್ಲ, ಅದು ಕ್ರೊಮ್ಯಾಟಿನ್. ನ್ಯೂಕ್ಲಿಯೋಲಸ್, ಡಾರ್ಕ್ ಪರ್ಪಲ್ ಕಲರ್ ಇದೆ ಸ್ವಲ್ಪ. ಹೌದಾ? ನ್ಯೂಕ್ಲಿಯೋಲಸ್ ಅಥವಾ ಕಿರುಕೋಶ ಕೇಂದ್ರ. ನೆಕ್ಸ್ಟು ಮೈಟೋಕಾಂಡ್ರಿಯಾ, ಗೊತ್ತಲ್ವ ಇದು. ಆಮೇಲೆ ಇಲ್ಲಿ ಲೈಸೋಸೋಮ್ಸ್ಗಳಿದ್ದಾವೆ. ವ್ಯಾಕ್ಯೂಲ್ಸ್ ಅಂದರೆ ರಸಧಾನಿಗಳಿದಾವೆ. ಲೈಸೋಸೋಮ್ಸ್ಗಳು ಇಲ್ಲಿ ನೋಡಿ, ಲೈಸೋಸೋಮ್ಸ್. ಇದು ಸೂಕ್ಷ್ಮದರ್ಶಕ ಯಂತ್ರ. ಅದೇನದು? ಸೂಕ್ಷ್ಮದರ್ಶಕ ಯಂತ್ರ. ಇದನ್ನು ಇಲ್ಲಿಂದ ನಾವು ನೋಡಿದಾಗ ಇದನ್ನು ಐಪೀಸ್ ಅಂತ ಕರೀತಾರೆ. ಇಲ್ಲಿ ನಾವು ವಸ್ತು ಇಡ್ತೀವಿ, ಇದ್ರ ಮೇಲೆ ವಸ್ತು ಇಡ್ತೀವಿ. ನೋಡಿದ್ದೀರಲ್ಲ ನೀವು ಸೂಕ್ಷ್ಮದರ್ಶಕ ಯಂತ್ರ. ಇದು ಬೆಳಕನ್ನು ಅಡ್ಜಸ್ಟ್ ಮಾಡೋಂಥದ್ದು. ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಕಣ್ಣಿಗೆ ಕಾಣಿಸ್ತಾ ಇರೋದು ಸಹ ಸ್ಪಷ್ಟವಾಗಿ ನಮಗೆ ಕಾಣಿಸುತ್ತೆ. ಇದು ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಸೂಕ್ಷ್ಮದರ್ಶಕ ಯಂತ್ರ ಬಹಳ ಅವಶ್ಯಕವಾಗಿ ಬೇಕು. ನಿಮಗೆ ಗೊತ್ತು, ಜೀವಿಗಳೆಲ್ಲವೂ ಜೀವಕೋಶಗಳಿಂದ ಮಾಡಲ್ಪಟ್ಟಿದ್ರೂ ಸಹ ಯಾಕೆ ಒಂದು ಜೀವಿ ಮತ್ತೊಂದು ಜೀವಿಗಿಂತ ವಿಭಿನ್ನವಾಗಿದೆ? ಹೌದಾ? ಒಂದೇ ಥರ ಇದೆಯಾ ಜೀವಿಗಳು? ಇಲ್ಲ. ಜೀವಿಗಳು ಒಂದು ಜೀವಿ ಇರೋಂಗೆ ಇನ್ನೊಂದು ಜೀವಿ ಇಲ್ಲ. ಯಾಕೆ ಅದು ಜೀವಿಗಳು ವಿಭಿನ್ನ ಆಕಾರ ಮತ್ತು ಗಾತ್ರವನ್ನು ಹೊಂದಿದೆ? ಹೌದಾ? ಎಲ್ಲ ಜೀವಿಗಳು ಜೀವಕೋಶಗಳಿಂದ ಆಗಿದೆ ಅಂತ ಏನೋ ಹೇಳಿದರು. ಆದರೆ ಒಂದೇ ಥರ ಇದಾವೆ ಜೀವಿಗಳು? ಇಲ್ಲ. ಮತ್ತು ಹಾಗಾದ್ರೆ ಎಲ್ಲ ಜೀವಿಗಳಲ್ಲೂ ಸಹ ಜೀವಕೋಶಗಳು ಬೇರೆ ಬೇರೆ ಥರ ಇರ್ತಾವ? ಇಲ್ಲ ಮಕ್ಕಳ. ಜೀವಕೋಶಗಳು ಪ್ರಾಣಿ ಜೀವಕೋಶಗಳು ಮತ್ತು ಸಸ್ಯ ಜೀವಕೋಶಗಳು ಅಂತ ಇರ್ತಾವಷ್ಟೇ ಮೇನಾಗೆ. ಅದರಲ್ಲಿ ಬೇರೆ ಬೇರೆ ಆಕಾರವನ್ನು ಹೊಂದಿರತಕ್ಕಂಥ ಜೀವಕೋಶಗಳು ಇರ್ತಾವೆ. ಆಯಿತಾ? ಈ ಜೀವಕೋಶಗಳ ಬಗ್ಗೆ ಮತ್ತೇನನ್ನು ಕೊಟ್ಟಿದ್ದಾರೆ ನೋಡಿ, ಸೂಕ್ಷ್ಮದರ್ಶಕ ಯಂತ್ರ ಸ್ಪಷ್ಟವಾಗಿ ನಿಮಗೆ ಅದರ ಭಾಗಗಳನ್ನು ತಿಳಿಸ್ತಿದ್ದರಿಂದ. ಐಪೀಸ್, ಕಣ್ಣಿನ ಮಸೂರ, ಕಣ್ಣಿನಲ್ಲಿ ನೋಡ್ತಕ್ಕಂಥದ್ದು. ಇದು ವಸ್ತು ಮಸೂರ, ವಸ್ತುವನ್ನು ಇಟ್ಟು ನೋಡ್ತಕ್ಕಂಥದ್ದು. ಇದು ಬೆಳಕು, ಜಸ್ಟ್ ಮಾಡೋದು.
ಇದು ಸೂಕ್ಷ್ಮದರ್ಶಕ ಯಂತ್ರ. ನಿಜವಾಗ್ಲೂ ನೋಡಿದ್ದೀರಾ, ಈ ಥರ ಎಲ್ಲ ಸ್ಟ್ರೈಟಾಗಿದೆ ಅದಲ್ವಾ, ಅದು ಬೆಂಡ್ ಮಾಡೋಕ್ಕಾಗಿಲ್ಲ. ನಮ್ಮದು ಸ್ಕೂಲಲ್ಲಿರೋ ಸೂಕ್ಷ್ಮದರ್ಶಕ ಯಂತ್ರ. ಎಷ್ಟಿರ್ತವಾದರೆ ಜೀವಕೋಶಗಳು ಮನುಷ್ಯನ ದೇಹದಲ್ಲಿ ಬೇರೆ ಬೇರೆ ಆಕಾರದ ಜೀವಕೋಶಗಳಿರ್ತವೆ. ಎಲ್ಲ ಜೀವಿಗಳಲ್ಲೂ ಬೇರೆ ಬೇರೆ ಆಕಾರದ ಜೀವಕೋಶಗಳಿರ್ತಾವೆ ಮಕ್ಕಳ. ಅವು ಎಷ್ಟಿರ್ತವೆ ಅಂದರೆ ಟ್ರಿಲಿಯನ್ ಗಟ್ಟಲೆ ಜೀವಕೋಶಗಳಿದೆ. ಟ್ರಿಲಿಯನ್ ಅಂದರೆ 1 ಬಿಲಿಯನ್ ಅಂದರೆ 1,000 ಮಿಲಿಯನ್. 1 ಮಿಲಿಯನ್ ಅಂದ್ರೇ 10 ಲಕ್ಷ ಮಕ್ಕಳು. 10 ಲಕ್ಷಕ್ಕೆ 1 ಮಿಲಿಯನ್. ಅಂಥದ್ದು 1,000 ಮಿಲಿಯನ್ಗೆ 1 ಬಿಲಿಯನ್ ಅಂತ 1,000 ಬಿಲಿಯನ್ ಸೇರಿಸಿದ್ರೆ 1 ಟ್ರಿಲಿಯನ್. ಲಕ್ಷ ಅಂದ್ರೇ 5 ಸೊನ್ನೆ, 10 ಲಕ್ಷ ಅಂದರೆ 6 ಸೊನ್ನೆ, ಅಂಥದ್ದು 1,000 ಲಕ್ಷ ಅಂದರೆ 1,000 ಮಿಲಿಯನ್ ಅಂದರೆ 1 ಬಿಲಿಯನ್. ಅಂದರೆ 6 ಸೊನ್ನೆ 9 ಸೊನ್ನೆ ಸೇರಿಸ್ಬೇಕಾಗತ್ತಿಲ್ಲ, ಅದು 1 ಬಿಲಿಯನ್. 1,000 ಮಿಲಿಯನ್ ಅಂದರೆ ಮತ್ತು 12 ಸೊನ್ನೆ. ಅಷ್ಟು ಸಂಖ್ಯೆಯಲ್ಲಿ ಜೀವಕೋಶಗಳಿದ್ದಾವೆ ಅಂತ. ಅಂದರೆ 1 2 3 4 5 ಅಂತ ಯಾರು ಎಣಿಸಿದಾರಾ? ಇಲ್ಲ. ಅಷ್ಟು ಸಂಖ್ಯೆಯಲ್ಲಿ ಜೀವಕೋಶಗಳು. ಒಂದು ಏರಿಯಾ ಭಾಗ ನೋಡಿ, ಒಂದು ಜೀವಕೋಶದ ಒಂದು ಗಾತ್ರನ ನೋಡಿ ಅದನ್ನು ಹೇಳ್ತಾರೆ. 1 ಟ್ರಿಲಿಯನ್ಗಿಂತ ಅಷ್ಟು ಟ್ರಿಲಿಯನ್ ಗಟ್ಟಲೆ ಜೀವಕೋಶಗಳಿಂದ ನಮ್ಮ ಮನುಷ್ಯನ ದೇಹ ಆಗಲಿ, ಆನೆಯಂತಹ ದೊಡ್ಡ ಪ್ರಾಣಿಗಳಾಗಲಿ, ಮರಗಳಲ್ಲಾಗಲಿ ಟ್ರಿಲಿಯನ್ ಗಟ್ಟಲೆ ಜೀವಕೋಶಗಳು ಕಂಡು ಬರ್ತವೆ. ಕರೆಕ್ಟ್ ಇಷ್ಟೇ ಅಂತಲ್ಲ, ಅಷ್ಟು ಸಂಖ್ಯೆಯಲ್ಲಿ ಇದ್ದಾವೆ. ಈ ರೀತಿ 1ಕ್ಕಿಂತ ಹೆಚ್ಚು ಜೀವಕೋಶಗಳಿಂದ ಉಂಟಾಗಿರ್ತಕ್ಕಂತಹ ಜೀವಿಗಳನ್ನು ನಾವು ಬಹುಕೋಶೀಯ ಜೀವಿಗಳು ಅಂತ ಕರಿತೀವಿ. ಬಹುಕೋಶೀಯ ಜೀವಿಗಳು ಅಂದರೆ 1ಕ್ಕಿಂತ ಹೆಚ್ಚು ಜೀವಕೋಶಗಳಿಂದ ಆಗಿರ್ತಕ್ಕಂಥ ಜೀವಿಗಳು. ಬಹುಕೋಶೀಯ ಜೀವಿಗಳು ಎಲ್ಲವೂ ಕಣ್ಣಿಗೆ ಕಾಣಿಸ್ತವೆ ಹೆಚ್ಚಾಗಿ, ಕೆಲವೊಂದು ಮಾತ್ರ ಕಾಣಲ್ಲ ಅಷ್ಟೆ. ಕೆಲವೊಂದು ಇರ್ತವೆ. ಅದೇ ಥರ ಏಕಕೋಶ ಜೀವಿಗಳು ಅಂತಲೂ ಇದ್ದಾವೆ. ಒಂದೇ ಒಂದು ಜೀವಕೋಶ ಇರುತ್ತೆ, ಆದರೂ ಅವು ಸಹ ಜೀವಿಗಳೇ. ಈಗ ಅಮೀಬಾ, ಪ್ಯಾರಾಮಿಷಿಯಂ ನೀವೆಲ್ಲ ಬರೆದಿದ್ದೀರಲ್ಲ 7th, ಅವು ಏಕಕೋಶ ಜೀವಿಗಳು. ಅವು ಕಣ್ಣಿಗೆ ಕಾಣಿಸಲ್ಲ, ಅವನ್ನ ಸೂಕ್ಷ್ಮದರ್ಶಕ ಯಂತ್ರದಿಂದಲೇ ನೋಡಬೇಕು. ಅಂದರೆ ಒಂದೇ ಒಂದು ಜೀವಕೋಶ ಅಂದ ತಕ್ಷಣ ಅದು ಎಲ್ಲ ಕ್ರಿಯೆ ಮಾಡುತ್ತಾ? ಹೌದು. ಜೀವಿಗಳಲ್ಲಿ ಏನೇನು ಕ್ರಿಯೆಗಳಿದೆ ಎಲ್ಲ ಮಾಡುತ್ತೆ. ಜೀವಿಗಳು ಅಂದರೆ ಏನು ಕ್ರಿಯೆ ಇರುತ್ತೆ? ಆಹಾರ ತಗೊಳ್ತವೆ, ಹೌದಾ? ಆಹಾರ ತಗೊಂಡ್ಮೇಲೆ ಅದು ಜೀರ್ಣ ಆಗುತ್ತೆ. ಜೀರ್ಣ ಆದಮೇಲೆ ಶಕ್ತಿ ಬಿಡುಗಡೆ ಆಗುತ್ತೆ. ಶಕ್ತಿ ಬಿಡುಗಡೆ ಆದಮೇಲೆ ಜೀರ್ಣಿಸಲ್ಪಡದೇ ಇರತಕ್ಕಂಥ ವಸ್ತುಗಳು ಗುದದ್ವಾರದಿಂದ ಹೊರ ಹೋಗುತ್ತೆ. ಆಮೇಲೆ ಜೀರ್ಣಿಸಲ್ಪಟ್ಟ ಆಹಾರ ರಕ್ತದಿಂದ ಇರುತ್ತೆ. ರಕ್ತ ಹೀರಿ ಆಹಾರವನ್ನು ಪ್ರತಿಯೊಂದು ಜೀವಕೋಶಗಳಿಗೂ ಕೊಡುತ್ತೆ. ಆ ಪ್ರತಿಯೊಂದು ಜೀವಕೋಶಗಳು ಏನು ಮಾಡ್ತವೆ? ಆಮ್ಲಜನಕ, ನಾವು ಹಿಂಗೆ ಉಸಿರಾಟ ಮಾಡ್ತೀವಲ್ಲ, ಆ ಉಸಿರಾಟ ಕ್ರಿಯೆಯಲ್ಲಿ ತಗೊಳ್ತಕ್ಕಂಥ ಆಮ್ಲಜನಕ ಮತ್ತು ಆಹಾರ ಪ್ರತಿಯೊಂದು ಜೀವಕೋಶಗಳಲ್ಲೂ ಸಹ ಕ್ರಿಯೆ ನಡೆಸುತ್ತೆ. ಅದನ್ನು ಚಯಾಪಚಯ ಕ್ರಿಯೆ ಅಂತ ಕರಿತೀವಿ. ಆ ಚಯಾಪಚಯ ಕ್ರಿಯೆ ನಡೆದ ಮೇಲೆ ಶಕ್ತಿ ಬಿಡುಗಡೆ ಆಗುತ್ತೆ. ಆ ಶಕ್ತಿ ಜೀವಕೋಶದಲ್ಲಿ ನಾನು ಮೈಟೊಕಾಂಡ್ರಿಯಾ ಅಂತ ಹೇಳಿದ್ನಲ್ಲ, ಆ ಭಾಗದಲ್ಲಿ ಶೇಖರಣೆ ಆಗಿರುತ್ತೆ. ATP, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತಕ್ಕಂಥ ಅಣುಗಳ ರೂಪದಲ್ಲಿ ಆ ಒಂದು ಪ್ರತಿಯೊಂದು ಜೀವಕೋಶದಲ್ಲೂ ಈ ರೀತಿ ಶಕ್ತಿ ಶೇಖರಣೆಯಾಗಿರುತ್ತೆ. ATP ಅಂತ ಅಣುಗಳ ರೂಪದಲ್ಲಿ. ಆ ನಂತರ ತ್ಯಾಜ್ಯ ವಸ್ತುಗಳು ದ್ರವ ರೂಪದಲ್ಲಿ ನಮ್ಮ ದೇಹದಿಂದ ಹೊರ ಹೋಗ್ತವೆ ಮೂತ್ರ ವಿಸರ್ಜನೆ ಮೂಲಕ. ಆಮೇಲೆ ಸಂತಾನೋತ್ಪತ್ತಿ ಕ್ರಿಯೆ ನಡೆಯುತ್ತೆ, ಹೌದಾ? ನೋಡಿ, ಉಸಿರಾಟ ಕ್ರಿಯೆ, ಜೀರ್ಣಕ್ರಿಯೆ, ಸಂತಾನೋತ್ಪತ್ತಿ ಕ್ರಿಯೆ, ವಿಸರ್ಜನಾ ಕ್ರಿಯೆ, ಆಮೇಲೆ ಇವನ್ನೆಲ್ಲ ಸಾಗಾಣಿಕೆ ಮಾಡಲಿಕ್ಕೆ ರಕ್ತ ಪರಿಚಲನ ಕ್ರಿಯೆ, ಉಪಯುಕ್ತ ವಸ್ತುಗಳಾಗಲಿ ಅಥವಾ ಉಪಯುಕ್ತ ಇರದೇ ಇರತಕ್ಕಂಥ ವಸ್ತುಗಳು, ಇವನ್ನೆಲ್ಲ ದೇಹದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ಲಿಕ್ಕೆ ರಕ್ತ ಪರಿಚಲನ ಕ್ರಿಯೆ. ಈ ರೀತಿ ಎಲ್ಲ ಕ್ರಿಯೆಗಳು ಯಾವ ಜೀವಿಗಳಲ್ಲಿ ಕಂಡು ಬರುತ್ತೋ ಅವುಗಳನ್ನು ನಾವು ಜೀವಿಗಳು ಅಂತ ಕರಿತೀವಿ. ಜೀವಿಗಳಲ್ಲಿ ನಡೀತಕ್ಕಂಥ ಎಲ್ಲ ಕ್ರಿಯೆಗಳನ್ನು ನಾವು ಜೀವಕ್ರಿಯೆಗಳು ಅಂತ ಕರಿತೀವಿ. ಆಯ್ತಾ ಮಕ್ಕಳ? ಹಾಗಾದರೆ ಈ ಜೀವಿಗಳು ಇದಾವಲ್ಲ, ಅವುಗಳಲ್ಲಿ ಬಹುಕೋಶ ಜೀವಿಗಳು ಅಂತ ಹೇಳಿದ್ವಲ್ಲ, ಅವುಗಳಲ್ಲಿ ಜೀವಕೋಶಗಳು 1ಕ್ಕಿಂತ ಹೆಚ್ಚಿದಾವೆ ಅಂತ ಹೇಳಿದ್ವಿ, ಹೌದಾ? ಅವೆಲ್ಲ ಜೀವಕೋಶಗಳು ಒಂದೇ ಥರ ಇದ್ದಾವ? ನಮ್ಮ ದೇಹದಲ್ಲಿ ಉದಾಹರಣೆಗೆ ಎಲ್ಲ ಜೀವಕೋಶಗಳು ನಾವು ಏನು ಆಕಾರ ಬರಿತೀವಲ್ಲ ಅದೇ ಥರ ಇದ್ದಾವ? ಇಲ್ಲ. ನೋಡಿ, ನಾವು ಒಂದು
ಬೆರಳು ಅಂತ ತಗೊಳ್ಳೋಣ. ಈ ಥರ ಒಂದು ಬೆರಳು ಅಂಗ ಗೊತ್ತಾಯ್ತಾ. ಈ ಒಂದು ಬೆರಳು ಅಂತ ತಗೊಂಡ್ರೆ ಈ ಒಂದು ಬೆರಳು ಅಂತ ನಾವು ತಗೋತೀವಿ. ನಿಮಗೆ ಈ ಬೆರಳಲ್ಲಿ ಚರ್ಮದಲ್ಲಿರ್ತಕ್ಕಂಥದ್ದೇ ಒಂಥರ ಜೀವಕೋಶ. ಇಲ್ಲಿ ಮೂಳೆ ಅಂತಿರುತ್ತಲ್ಲ, ಮೂಳೆನಲ್ಲೇ ಒಂದು ರೀತಿ ಜೀವಕೋಶ. ಅದೇ ಥರ ರಕ್ತದಲ್ಲಿರೋದೇ ಒಂದು ಥರದ ಜೀವಕೋಶ. ನರ ಚುಚ್ಚಿದ ನೋವಾಗುತ್ತಲ್ಲ, ನರಕೋಶಗಳು, ಅವುಗಳಲ್ಲಿರೋದೇ ಒಂದು ಥರ ಆಕಾರದ ಜೀವಕೋಶ. ಹೀಗೆ ಜೀವಕೋಶಗಳು ವಿಭಿನ್ನ ಆಕಾರಗಳಲ್ಲಿರುತ್ತೆ. ಬಹುಕೋಶಿ ಜೀವಿಗಳಲ್ಲಿ ಜೀವಕೋಶಗಳು ಬೇರೆ ಬೇರೆ ಆಕಾರದಲ್ಲಿರುತ್ತೆ. ಗೊತ್ತಾಯ್ತಾ. ಈ ರೀತಿ ಚರ್ಮದಲ್ಲಿರೋದು ಒಂದೇ ಥರ ಜೀವಕೋಶ ಇದೆಯಲ್ಲ ಮಕ್ಕಳ, ಆ ರೀತಿ ಒಂದೇ ರೀತಿ ರಚನೆಯನ್ನು ಹೊಂದಿತ್ತು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುವ ಜೀವಕೋಶಗಳ ಗುಂಪಿಗೆ ನಾವು ಅಂಗಾಂಶ ಅಂತ ಕರಿತೀವಿ. ನೋಡಿ ಇಲ್ಲಿದೆ, ಒಂದಕ್ಕಿಂತ ಹೆಚ್ಚು ಜೀವಕೋಶದಿಂದ ಉಂಟಾದ ಜೀವಿಗಳನ್ನು ಬಹುಕೋಶೀಯ ಜೀವಿಗಳು ಎನ್ನುವರು. ಹೌದಾ. ಬಹುಕೋಶೀಯ ಜೀವಿಗಳಲ್ಲಿ ವಿಶಿಷ್ಟ ಜೀವಕೋಶಗಳ ಗುಂಪುಗಳು ವಿಭಿನ್ನ ಅಂಗಾಂಶಗಳನ್ನು ನಿರ್ಮಿಸಿ ಕಾರ್ಯಗಳನ್ನು ನಡೆಸುತ್ತವೆ ಅಂತಿದೆ. ಅಂದರೆ ಅಂಗಾಂಶಗಳು ಅಂದರೆ ಜೀವಕೋಶಗಳ ಗುಂಪೆ. ಅಂದರೆ ಚರ್ಮದಲ್ಲಿರೋ ಜೀವಕೋಶಗಳೆಲ್ಲ ಒಂದೇ ಥರ ರಚನೆಯನ್ನು ಹೊಂದಿದೆ, ಅವೆಲ್ಲ ಒಂದೇ ಕಾರ್ಯ ಮಾಡ್ತವೆ. ಏನು ಕಾರ್ಯ ಮಾಡ್ತವೆ? ರಕ್ಷಣೆ ಕಾರ್ಯ ಮಾಡ್ತವೆ. ಹೌದಾ. ಅದೇ ಥರ ಚರ್ಮದಿಂದ ಒಳಗೋದ್ರೆ ಮೂಳೆ ಇದೆ, ಗಟ್ಟಿಯಾಗಿರುತ್ತೆ, ಅಲ್ಲಿರೋ ಜೀವಕೋಶಗಳ ರಚನೆ ಒಂದೇ ಥರ ಇರುತ್ತೆ. ಮೂಳೆಗಳಲ್ಲಿರೋ ಜೀವಕೋಶಗಳೆಲ್ಲ ಒಂದೇ ರೀತಿ ರಚನೆ ಹೊಂದಿರುತ್ತೆ. ಈ ರೀತಿ ಒಂದೇ ರೀತಿಯ ರಚನೆಯನ್ನು ಹೊಂದಿದ್ದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುವ ಜೀವಕೋಶಗಳ ಗುಂಪೆ ಅಂಗಾಂಶ. ನಮ್ಮಲ್ಲಿ ಮೂಳೆ ಅಂಗಾಂಶ ಇದೆ. ಚರ್ಮದಲ್ಲಿರೋ ಅಂಗಾಂಶವನ್ನು ನಾವು ಅನುಲೇಪಕ ಅಂಗಾಂಶ ಅಂತ ಕರಿತೀವಿ. ಅದೇ ಥರ ರಕ್ತ, ಅದರಲ್ಲೂ ಅದು ಜೀವಕೋಶಗಳು. ಇಡೀ ದೇಹನೇ ಜೀವಕೋಶ. ಅಂದರೆ ಅದು ದ್ರವ ರೂಪದಲ್ಲಿದ್ರೂ ಸಹ ಅದರಲ್ಲೂ ಜೀವಕೋಶಗಳಿರುತ್ತೆ. ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಕಿರುತಟ್ಟೆಗಳು ಅಂತ. ಅದರ ಸುತ್ತಲೂ ಅವುಗಳನ್ನೆಲ್ಲ ಜೀವಕೋಶಗಳು ಪ್ಲಾಸ್ಮಾ ಅಂತಕ್ಕಂತಹ ಒಂದು ನೀರಿನಂಶ ಹೆಚ್ಚಾಗಿರ್ತಕ್ಕಂತಹ ಒಂದು ಮಾತೃಕೆ ಅಂತ ಕರೀತಾರೆ. ಅದ್ರ ಒಳಗಡೆ ಇವಿರ್ತಾವೆಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದಕ್ಕೆ ಸಹಾಯಕ ಆಗುತ್ತೆ. ಈ ಎಲ್ಲ ಜೀವಕೋಶಗಳು ಒಟ್ಟಾಗಿ ಒಂದು ಅಂಗವನ್ನು ನಿರ್ಮಿಸ್ತವೆ. ಗೊತ್ತಾಯ್ತಾ. ಈ ಬೆರಳು ಅನ್ನೋ ಒಂದು ಅಂಗದಲ್ಲಿ ಎಲ್ಲ ಥರದ ಅಂಗಾಂಶಗಳು ಇದ್ದಾವೆ. ಚರ್ಮ ಅನುಲೇಪಕ ಅಂಗಾಂಶ ಇದೆ. ಆಮೇಲೆ ಅಲ್ಲಿ ನಾವು ಬೆರಳು ಅಥವಾ ಕೈಗಳನ್ನು ಒಂದಿಂದ ಒಂದು ಕಡೆ ಚಲಿಸ್ತೀವಿ ಬರಿಬೇಕಾರೆ ಎಲ್ಲ ಈ ಥರ. ಆವಾಗ ಅಲ್ಲಿ ಚಲನೆ ಸಹಾಯಕ ಆಗ್ತಕ್ಕಂಥ ಅಂಗಾಂಶ ಇದೆ, ಅದನ್ನು ಸ್ನಾಯು ಅಂಗಾಂಶ ಅಂತ ಕರಿತೀವಿ. ಮೂಳೆ ಅಂಗಾಂಶ, ರಕ್ತ ಅಂಗಾಂಶ, ನರ ಅಂಗಾಂಶ. ಹೌದಾ. ಈ ರೀತಿ ವಿವಿಧ ಅಂಗಾಂಶಗಳಿಂದ ಮಾಡಲ್ಪಟ್ಟಿರುತ್ತೆ. ಜೀವಕೋಶಗಳೆಲ್ಲ ಸೇರಿ ಅಂಗಾಂಶಗಳನ್ನು ರೂಪಿಸುತ್ತೆ. ನಾನು ಹೇಳಿದೆ ಜೀವಕೋಶ, ಏಕಕೋಶ ಜೀವಿಗಳು ಇದ್ದಾವೆ ಅಂತ. ಅವು ಎಲ್ಲ ಕ್ರಿಯೆಯನ್ನು ಮಾಡ್ತವೆ. ಒಂದೇ ಒಂದು ಜೀವಕೋಶ ಇರುತ್ತೆ. ಈ ಜೀವಿಗಳು ಒಂದು ಜೀವಕೋಶ ಅಂದರೆ ಅದೊಂದು ಜೀವಿ ಅಂತಲೇ ಅರ್ಥ. ಅದಕ್ಕೆ ಉದಾಹರಣೆ ಅಮೀಬಾ, ಪ್ಯಾರಾಮಿಷಿಯಂ, ಯುಗ್ಲಿನ ಕೊಟ್ಟಿದ್ದಾರೆ ನೋಡಿ. ಅಮೀಬಾ ಎಲ್ಲಿರುತ್ತೆ ಅಂದರೆ ಕೊಳಚೆ ನೀರಿನಲ್ಲಿರುತ್ತೆ ಮಕ್ಕಳು. ಪ್ಯಾರಾಮಿಷಿಯಂ, ಯುಗ್ಲಿನ. ಪ್ಯಾರಾಮಿಷಿಯಂ ನೋಡಬೇಕಂದ್ರೆ ನಾವು ತುಂಬ ಸುಲಭ. ನಿಮ್ಮ ಮನೇಲಿ ಒಂದು ವಾಟರ್ ಬಾಟ್ಲ್ ವೇಸ್ಟ್ ಆಗಿರ್ತಕ್ಕಂತಹ ನೀರಿನ ಒಂದು ವಾಟರ್ ಬಾಟ್ಲನ್ನು ಮೇಲೆ ಸ್ವಲ್ಪ ಕಟ್ ಮಾಡಿ, ಒಳಗಡೆ ಸ್ವಲ್ಪ ನಿಮ್ಮ ಮನೆಯಲ್ಲಿ ಸಿಗ್ತಕ್ಕಂಥ ಹುಲ್ಲು, ರಾಗಿ ಹುಲ್ಲು, ಭತ್ತದ ಹುಲ್ಲು ಯಾವ್ದಾರ ಚೂರು ಮಾಡಾಕಿ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ದಿವಸಗಳ ನಂತರ ನಿಮಗೆ ಪ್ಯಾರಾಮಿಷಿಯಂ ಕಾಣಿಸುತ್ತೆ. ನಾವು ತಂದು ಮೈಕ್ರೋಸ್ಕೋಪಲ್ಲಿ ನೋಡಿದ್ರಿ. ನೀವು ಸ್ಕೂಲಿಗೆ ತೊಗೊಂಬನ್ನಿ, ನಾನು ತೋರಿಸ್ತೇನೆ ಆಯಿತಾ. ಶಾಲೆ ಓಪನ್ ಆಗುತ್ತಾ ಆವಾಗ ನೀವು ಶಾಲೆಗೆ ತಗೊಂಡು ಈರುಳ್ಳಿ ಪೊರೆ ತೋರಿಸಿದ್ನಲ್ಲ ಹಾಗೇ ಪ್ಯಾರಾಮಿಷಿಯಂನ ತೋರಿಸ್ತೇನೆ. ಗೊತ್ತಾಯ್ತಾ. ಯುಗ್ಲಿನ. ಇವೆಲ್ಲ ಏಕಕೋಶ ಜೀವಿಗಳು. ಒಂದೇ ಒಂದು ಜೀವಕೋಶ ಎಲ್ಲ ಕ್ರಿಯೆನೂ ಮಾಡುತ್ತೆ. ಇದು ಉಸಿರಾಟ ಕ್ರಿಯೆ ಮಾಡುತ್ತಾ? ಈ ಅಮೀಬಾ ಉಸಿರಾಟ ಕ್ರಿಯೆ ಮಾಡುತ್ತಾ? ಎಸ್. ಈ ಕೋಶ ಪೊರೆ ಇದೆಯಲ್ಲ ಮಕ್ಕಳ, ಈ ಕೋಶ ಪೊರೆಯಿಂದನೇ ಎಲ್ಲ ಆಹಾರ ಜೀವಕೋಶದೊಳಗೆ ಹೋಗುತ್ತೆ. ಅಲ್ಲಿಂದನೇ ತ್ಯಾಜ್ಯ ವಸ್ತು ಹೊರ ಹೋಗುತ್ತೆ. ಇದು ಕೋಶಕೇಂದ್ರ. ಇದಕ್ಕೆ ಇವೆಲ್ಲ ರಸದಾನಿಗಳು. ತ್ಯಾಜ್ಯ ವಸ್ತು ಆಗಲಿ ಉಪಯುಕ್ತ ವಸ್ತುಗಳನ್ನಾಗಲಿ ಇಟ್ಕೊಳ್ತದೆ ಇದೆಲ್ಲ. ಇಲ್ಲಿ ಇದಕ್ಕೆ ಕೋಶಕೇಂದ್ರ ಇದೆ, ಇಲ್ಲಿ ಇದಕ್ಕೆ ಕೋಶಕೇಂದ್ರ ಇದೆ. ಇವೆಲ್ಲ ನಮ್ಮಲ್ಲಿ ಹಿಂಗೆ ಮೈಟೊಕಾಂಡ್ರಿ ಎಲ್ಲ ಇರುತ್ತೆ ಇದರಲ್ಲೂ. ಕೆಲವೊಂದು ಭಾಗಗಳಿರಲ್ಲ. ಇವರು ಲೋಯರ್ ಆರ್ಗ್ಯಾನಿಸಮ್ಸ್, ಕೆಳವರ್ಗದ ಜೀವಿಗಳು ಅಂತೀವಿ. ಇವುಗಳಲ್ಲಿ ಒಟ್ಟು ಕಾರ್ಯವನ್ನು ನಿರ್ವಹಿಸೋಕ್ಕೆ ರಸದಾನಿಗಳಿರ್ತವೆ. ಎಲ್ಲ ಕಾರ್ಯ ನಡೆಯುತ್ತೆ. ಅಲ್ಲಿ ಆಹಾರ ಹೆಂಗೆ ತೊಗೊಳುತ್ತಿದ್ದು? ಈ ಥರ ಹಿಂಗೆ ಚಾಚಿದೆ ತಾನೇ, ಹಿಂಗೆ ಈ ಥರ ಈ ಕಡೆ ಚಾಚ್ಬೋದು, ಈ ಕಡೆ ಚಾಚ್ಬೋದು, ಈ ಕಡೆ ಚಾಚ್ಬೋದು, ಯಾವ ಕಡೆನಾರು ಚಾಚ್ಬೋದು. ಇದು ಚಾಚ್ಕೊಂಡು ಆಹಾರವನ್ನು ಹಿಂಗೆ ಗ್ರಿಪ್ಪಾಗಿ ಹಿಡಿಯುತ್ತೆ, ಕೋಶಪೊರೆ ಮೂಲಕ ಹೊರಹೋಗುತ್ತೆ. ಈ ರೀತಿ ಆಹಾರನ ತೊಗೊಳ್ತವೆ. ಅವನು ತ್ಯಾಜ್ಯ ವಸ್ತುಗಳನ್ನು ಕೋಶಪೊರೆ ಮೂಲಕನೇ ಹೊರ ಹಾಕ್ತವೆ.
ಗೊತ್ತಾಯ್ತಾ? ಈ ರೀತಿ ಏಕಕೋಶ ಜೀವಿಗಳು ಸಹ ಜೀವಿಗಳು ಇವು ಸಂತಾನೋತ್ಪತ್ತಿ ಕ್ರಿಯೆ ಹೇಗೆ ಮಾಡ್ತವೆ? ಈ ಒಂದು ಜೀವಕೋಶ ಎರಡಾಗಿ ವಿಭಜಿಸಿ ಇದೊಂದು ಅಮಿಭಾಗತೆ ಇದೊಂದು ವಿಭಾಗ, ಇದು ವಿದಳನ ಕ್ರಿಯೆ ಅಂತ ಕರೀತಾರೆ. ಈ ರೀತಿ ಏಕಕೋಶ ಜೀವಿಗಳಾಗಿದ್ದರೂ ಒಂದೇ ಒಂದು ಜೀವಕೋಶದಿಂದ ಜೀವಿಗಳಾಗಿದ್ರೂ ಸಹ ಜೀವಕ್ರಿಯೆಗಳು ಅಂತ ನಾವು ಏನು ಹೇಳ್ತೀವಲ್ಲ, ಆಹಾರ ತಗೊಳ್ಳೋದು, ಜೀರ್ಣಿಸೋದು, ಆಮೇಲೆ ಹೀರಿಕೆ ಆಗೋದು, ತ್ಯಾಜ್ಯ ವಸ್ತುಗಳು ಹೊರ ಹಾಕೋದು, ವಿಸರ್ಜನಾ ಕ್ರಿಯೆ, ರಕ್ತ ಪರಿಚಲನ ಕ್ರಿಯೆ ಅಂದರೆ ಆಹಾರ ಎಲ್ಲ ಕಡೆ ಹೋಗೋದು. ಓಕೆ, ನಮಗೆ ರಕ್ತನಾಳಗಳಿಲ್ಲ, ರಕ್ತ ಪರಿಚಲನ ಕ್ರಿಯೆಗೆ ಒಂದೇ ಒಂದು ಜೀವಕೋಶ ಇದ್ರೂ ಜೀವಿಗಳ ಎಲ್ಲ ಕ್ರಿಯೆಗಳು ನಮಗೆ ಕಂಡುಬರುತ್ತೆ. ನೋಡಿ, ನಾನು ಹೇಳಿದ್ನಲ್ಲ ಜೀವಕೋಶಗಳು ಬೇರೆ ಬೇರೆ ಆಕಾರದಲ್ಲಿರುತ್ತೆ ಅಂತ. ಅಮೀಬಾ ಒಂದು ನಿರ್ದಿಷ್ಟವಾದ ಆಕಾರವನ್ನು ಹೊಂದಿಲ್ಲ, ಅದು ಬೇರೆ ಬೇರೆ ಆಕಾರ ಆಗ್ಬಿಡುತ್ತೆ ಒಂದೇ ಒಂದು ಜೀವಕೋಶ ಅಲ್ಲ. ಅದಕ್ಕೆ ಆ ದೇಹದಿಂದ ಹೊರಚಾಚಿ ಆಹಾರವನ್ನು ತೆಗೆದುಕೊಳ್ಳುತ್ತಲ್ಲ, ಅದನ್ನು ನಾವು ಇಲ್ಲಿ ನೋಡಿ ಇನ್ನೊಂದು ಸರಿ ತೋರಿಸ್ತೇನೆ. ಇಲ್ಲಿ ನೋಡಿ, ಈ ದೇಹದಿಂದ ಹೊರಚಾಚಿ ಈ ರೀತಿ ಆಹಾರ ತಗೊಳುತ್ತೆ. ಇದನ್ನು ಮಿಥ್ಯಾಪಾದ ಅಂತ ಹೇಳ್ತೀವಿ. ಮಿಥ್ಯಾ ಅಂದರೆ ಸುಳ್ಳು ಪಾದಗಳು. ಇವೇ ಪಾದಗಳು ಅಂತ ಹೇಳೋಕ್ಕಾಗಲ್ಲ ನಮಗೆ. ಆ ಪಾದಗಳು ಒಂದೊಂದು ಸರಿ ಒಂದೊಂದು ಥರ ಆಗ್ಬಿಡುತ್ತೆ. ಇವು ಮಿಥ್ಯಾ ಪಾದಗಳು ಅಂತ ಕರಿತೀವಿ. ನೋಡಿ ಮಕ್ಕಳ, ನಮ್ಮಲ್ಲಿ ಇದು ಸ್ನಾಯುಕೋಶಗಳು ಇವೆಲ್ಲ. ಇದು ಕೆಂಪು ರಕ್ತ ಕಣ ಜೀವಕೋಶ, ಇದು ನರಕೋಶಗಳು ಅಂತ, ನರು ಸೆಲ್. ಇದು ಪ್ಯಾರಾಮಿಷಿಯಂ ತೋರಿಸಿದರೆ ಒಂದೇ ಒಂದು ಜೀವಕೋಶ. ಇದು ಜಯಟಮ್ ಅಂತ, ಇವು ಏಕಕೋಶ ಜೀವಿಗಳೇ. ಇದು ಲೀಫ್ ಪೋರ್ ಗಾಡ್ ಸೆಲ್ಸ್, ಇವು ಪತ್ರರಂಧ್ರಗಳು ಅಂತ, ಎಲೆಗಳಲ್ಲಿ ಕಂಡುಬರ್ತಕ್ಕಂತಹ ಜೀವಕೋಶಗಳು. ಈ ರೀತಿ ವಿವಿಧ ಆಕಾರವನ್ನು ಹೊಂದಿರತಕ್ಕಂತಹ ಜೀವಕೋಶಗಳು ನಮ್ಮ ದೇಹದಲ್ಲಾಗಲಿ ಅಥವಾ ಸಸ್ಯಗಳ ದೇಹದಲ್ಲಾಗಲಿ ಇದಾವೆ. ನೋಡಿ, ಮನುಷ್ಯನ ರಕ್ತದಲ್ಲಿ ಕಂಡುಬರ್ತಕ್ಕಂತಹ ಜೀವಕೋಶಗಳು ಹೇಳಿದ್ನಲ್ಲ, ಇವು ಬಿಳಿ ರಕ್ತ ಕಣಗಳು. ಇದರಲ್ಲಿ ನೋಡಿ, ಬಿಳಿ ರಕ್ತ ಕಣದಲ್ಲಿ ಈ ಸಿನೋಫಿಲ್ಸ್, ಬ್ಯಾಸೋಫಿಲ್ಸ್, ನ್ಯೂಟ್ರೋಫಿಲ್ಸ್, ಲಿಂಫೋಸೈಟ್ಸ್, ಇವೆಲ್ಲ ಮಾನೋಸೈಟ್ಸ್, ಇವೆಲ್ಲ ಬಿಳಿ ರಕ್ತ ಕಣಗಳ ವಿವಿಧ ರೀತಿ ಬಿಳಿ ರಕ್ತ ಕಣಗಳು. ಇವು ಕೆಂಪು ರಕ್ತ ಕಣಗಳು, ರೆಡ್ ಬ್ಲಡ್ ಸೆಲ್ಸ್ ಅಂದರೆ ಜೀವಕೋಶಗಳು. ಇವು ಕೆಂಪು ಬಣ್ಣದ ಇತ್ತಗ್ಗಿನ ತಟ್ಟೆಯಂತೆ ಅಂತಾರೆ ಇವನ್ನ, ಅಂದರೆ ಒಳಗೊಳಗೆ ಸ್ವಲ್ಪ ತಗ್ಗಾಗಿದೆ ನೋಡಿ, ಹೌದಾ? ಇವು ಕಿರುತಟ್ಟೆಗಳು, ಪ್ಲೇಟ್ಲೆಟ್ಸ್. ಇವೆಲ್ಲ ಬ್ಲಡ್ ಸೆಲ್ಸ್ ಆ್ಯಂಡ್ ಇಟ್ಸ್ ಟೈಪ್ಸ್ ಅಂತ ಕೊಟ್ಟಿದ್ದಾರೆ. ರಕ್ತದಲ್ಲಿರ್ತಕ್ಕಂಥ ಜೀವಕೋಶಗಳು ಮತ್ತು ಅವುಗಳ ವಿಧಗಳು ವಿತ್ ಫಂಕ್ಷನ್ಸ್. ಅವು ಏನೇನು ಕೆಲಸ ಮಾಡ್ತವೆ, ಇವೆಲ್ಲ ಜೀವಕೋಶಗಳು. ಇದು ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳು ನಮ್ಮ ದೇಹದಲ್ಲಿ ಸೈನಿಕರಿದ್ದಂಗೆ ಮಕ್ಕಳ. ನಮ್ಮ ದೇಶದಲ್ಲಿ ಸೈನಿಕರು ಯಾವ ರೀತಿ ನಮ್ಮ ದೇಶವನ್ನು ಕಾಯ್ತಾವೋ ಆ ರೀತಿ ಈ ಬಿಳಿ ರಕ್ತ ಕಣಗಳು ನಮ್ಮ ದೇಹದಕ್ಕೆ ಬರತಕ್ಕಂತಹ ರೋಗಕಾರಕ ಜೀವಿಗಳನ್ನು ನಾಶಪಡಿಸಿ ನಮ್ಮ ದೇಹವನ್ನು ರೋಗಗಳಿಂದ ರಕ್ಷಿಸ್ತವೆ. ಕೆಂಪು ರಕ್ತ ಕಣಗಳಿದಾವಲ್ಲ, ಇವು ಹಿಮೋಗ್ಲೋಬಿನನ್ನು ಹೊಂದಿರ್ತವೆ, ನಮ್ಮ ದೇಹಕ್ಕೆ ಆಮ್ಲಜನಕವನ್ನು ಒದಗಿಸ್ತವೆ. ಪ್ರತಿಯೊಂದು ಜೀವಕೋಶಕ್ಕೂ ಸಹ ಆಮ್ಲಜನಕ ಬೇಕು. ಆಮ್ಲಜನಕ ಏನಾದ್ರು ಇರಲಿಲ್ಲ ಅಂದಿದ್ರೆ ನೀವು ಸೇವಿಸ್ತಕ್ಕಂಥ ಆಹಾರ ಏನಾಗ್ತಿತ್ತು? ಚಯಾಪಚಯ ಕ್ರಿಯೆ ಮಾಡ್ತಿರ್ಲಿಲ್ಲ, ಶಕ್ತಿ ಬಿಡುಗಡೆ ಆಗ್ತಿರ್ಲಿಲ್ಲ. ಆಮ್ಲಜನಕ ಜೊತೆ ಸೇರಿ ದಹನ ಕ್ರಿಯೆ ಅಂತ ಬಂತು ನೋಡಿ. ಆಹಾರವು ಆಹಾರ ನಮಗೆ ಒಂದು ಇಂಧನವಾಗಿರುತ್ತೆ, ಅಲ್ಲಿ ದಹನ ಕ್ರಿಯೆ ನಡೆಯುತ್ತಾ ಅಂತ ನೀವು ದಹನ ಮತ್ತು ಜ್ವಾಲೆಯಲ್ಲಿ ಓದಿದ್ರಿ. ಆ ರೀತಿ ದಹನ ಕ್ರಿಯೆ ಅಂತ ಹೇಳ್ತೀವಲ್ಲ, ಇದನ್ನು ಚಯಾಪಚಯ ಕ್ರಿಯೆ ಅಂತ ನಾವು ಬಯಾಲಜಿನಲ್ಲಿ ಹೇಳ್ತೀವಿ, ಜೀವಶಾಸ್ತ್ರದಲ್ಲಿ. ಆ ರೀತಿ ಚಯಾಪಚಯ ಕ್ರಿಯೆ ನಡೆದು ಶಕ್ತಿ ಬಿಡುಗಡೆ ಆಗಬೇಕು ಅಂದರೆ ಆಮ್ಲಜನಕ ಬೇಕು. ಈ ಆಮ್ಲಜನಕವನ್ನು ಸರಬರಾಜು ಮಾಡ್ತಕ್ಕಂಥದ್ದು ಕೆಂಪು ರಕ್ತ ಕಣಗಳು. ಗೊತ್ತಾಯ್ತಾ? ನೆಕ್ಸ್ಟ್ ಕಿರುತಟ್ಟೆಗಳು. ಇವೇನು ಕೆಲಸ ಮಾಡ್ತವೆ? ಪ್ಲೇಟ್ಲೆಟ್ಸ್. ಅವು ಗಾಯ ಆದಾಗ ರಕ್ತ ಹೆಪ್ಪುಗಟ್ಟುತ್ತಲ್ಲ, ಅದಕ್ಕೆ ಸಹಾಯ ಮಾಡ್ತವೆ. ಗೊತ್ತಾಯ್ತಾ? ನೆಕ್ಸ್ಟು ಇನ್ನೂ ವಿಧದ ಜೀವಕೋಶಗಳನ್ನು ತೋರಿಸಿದ್ದಾರೆ ನೋಡಿ. ಇನ್ನು ಬೇರೆ ಬೇರೆ ಥರದ ಜೀವಕೋಶಗಳು. ಕೆಂಪು ರಕ್ತ ಕಣಗಳು ಇವು ಸ್ನಾಯುಕೋಶಗಳು. ಹಿಂಗೆ ನಾವು ಈ ಥರ ಹಿಂಗೆಲ್ಲ ಮಡಿಸ್ತೀವಿ ಅಂದರೆ ಅದಕ್ಕೆ ಕಾರಣ ಸ್ನಾಯುಕೋಶಗಳು, ಮೂಳೆಗಳಿಗೆ ಅಂಟ್ಕೊಂಡಿರ್ತಕ್ಕಂಥ ಸ್ನಾಯುಕೋಶಗಳು. ಇದು ನರಕೋಶ ಅಥವಾ ನ್ಯೂರಾನ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ನರಕೋಶಗಳು ಇವೇನು ಮಾಡ್ತವೆ? ನರಕೋಶಗಳು ನಿಮಗೆ ಏನಾದ್ರು ಚುಚ್ಚಿದ ತಕ್ಷಣ ನೋವು ಅಂತ ಗೊತ್ತಾಗುತ್ತಲ್ಲ, ಆ ನೋವು ಅಂತ ತಿಳಿತಕ್ಕಂತಾಗಲಿ, ಬಿಸಿ ತಣ್ಣ ಅಥವಾ ಸುತ್ತಮುತ್ತ ಪ್ರದೇಶದಲ್ಲಿ ನಿಮಗೆ ಕಣ್ಣು ಕಿವಿ ಮೂಗು ಇದರಲ್ಲೆಲ್ಲ ಗೊತ್ತಾಗ್ತಿರುತ್ತೆ ಏನೇನು ಆಗ್ತಿದೆ ಅಂತ. ಕೇಳಿಸ್ಕೊತಿದ್ದೀರಾ, ನೋಡ್ಕೊತಿರ್ತೀರಾ, ಹೌದಾ? ರುಚಿ ನೋಡ್ತೀರಾ. ಇವೆಲ್ಲ ವಿಷಯಗಳು ನಮ್ಮ ಮೆದುಳಿಗೆ ಹೋಗೋದು ಈ ನರಕೋಶಗಳಿಂದ. ಆಯಿತಾ? ಪ್ರಚೋದನೆ ಮತ್ತು ಪ್ರತಿಕ್ರಿಯೆಯನ್ನು ಮಾಡಲಿಕ್ಕೆ ಸಹಾಯಕ ಆಗ್ತದೆ ನೋಡಿ. ಜೀವಕೋಶಗಳು
ಆಕಾರ ಅಂತ ಕೊಟ್ಟಿದ್ದಾರೆ. ಇಷ್ಟು ತನಕ ತೋರಿಸಿದ ಆಕಾರನೇ ನಿಮಗೆ. ಸ್ನಾಯು ಕೋಶಗಳು ಬೇರೆ ಆಕಾರ, ನರಕೋಶಗಳು ಬೇರೆ ಆಕಾರ, ಹಾಂ, ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಕಿರುತಟ್ಟೆಗಳು, ಇವೆಲ್ಲ ಬೇರೆ ಬೇರೆ ಆಕಾರದ ಜೀವಕೋಶಗಳೇ. ಹೌದಾ? ಹಾಗಾದರೆ ಇಲ್ಲೇನು ಡಿಫ್ರೆಂಟ್ ಆಗಿದೆಯಲ್ಲ, ಇದು ಬ್ಯಾಕ್ಟೀರಿಯಾ, ಒಂದೇ ಒಂದು ಜೀವಕೋಶ, ಏಕಕೋಶ ಜೀವಿದಲ್ಲಿ ಬ್ಯಾಕ್ಟೀರಿಯಾ ಈ ರೀತಿ ಇರುತ್ತೆ. ಇದು ಸಸ್ಯ ಜೀವಕೋಶ ಮಕ್ಕಳು. ಇದು ಆ್ಯಕ್ಚುಲಿ ಸಸ್ಯ ಜೀವಕೋಶ ಏನಪ್ಪ, ಪ್ರಾಣಿ ಜೀವಕೋಶಕ್ಕಿಂತ ವಿಭಿನ್ನ ಯಾವ ರೀತಿ ಅಂದರೆ, ಈ ಕೋಶ ಪೊರೆ ಅಂತ ಇಲ್ಲೆಲ್ಲೋ ಕಲರ್ ಕಾಣಿಸ್ತಿದೆ ನೋಡಿ, ಇದು ಕೋಶ ಪೊರೆ. ಇದ್ರ ಮೇಲೆ ಗ್ರೀನ್ ಕಲರ್ ಕಾಣಿಸ್ತಿದೆಯಲ್ಲ, ಲೈಟ್ ಗ್ರೀನ್ ಕಲರ್, ಇದು ಕೋಶ ಭಿತ್ತಿ. ಅದೇ ಥರ ಇದರಲ್ಲೂ ಅಷ್ಟೇ, ಬ್ಯಾಕ್ಟೀರಿಯಾದಲ್ಲೂ ಕೋಶ ಪೊರೆ ಇರುತ್ತೆ, ಮೇಲೆ ಕೋಶ ಭಿತ್ತಿ ಇರುತ್ತೆ. ಗೊತ್ತಾಯ್ತಾ? ಕೋಶ ಪೊರೆ ಮತ್ತು ಕೋಶ ಭಿತ್ತಿ. ಈ ಜೀವಕೋಶಗಳಲ್ಲಿ ಬ್ಯಾಕ್ಟೀರಿಯಾ ಜೀವಕೋಶ ಆಕಾರ ನೋಡಿ, ಸಸ್ಯ ಜೀವಕೋಶದ ಆಕಾರ ನೋಡಿ ಅಲ್ವಾ? ಪ್ರಾಣಿ ಜೀವಕೋಶದಲ್ಲಿ ಕೋಶ ಪೊರೆ ಮಾತ್ರ ಕಂಡುಬರುತ್ತೆ. ಸಸ್ಯ ಜೀವಕೋಶದಲ್ಲಿ ಮತ್ತು ಬ್ಯಾಕ್ಟೀರಿಯಾಗಳಲ್ಲಿ ಬ್ಯಾಕ್ಟೀರಿಯಾ ಜೀವಕೋಶ ಕೋಶ ಭಿತ್ತಿಯನ್ನು ಹೊಂದಿರುತ್ತೆ. ಸಸ್ಯ ಜೀವಕೋಶಗಳು ಸಹ ಕೋಶ ಭಿತ್ತಿಯನ್ನು ಹೊಂದಿರುತ್ತೆ. ಯಾಕೆ ಅಂದರೆ ಸಸ್ಯ ಜೀವಕೋಶಗಳು ಯಾವಾಗಲೂ ಬಿಸಿಲು ಮಳೆ ಈ ರೀತಿ ಇರಬೇಕಲ್ವ ಮಕ್ಕಳ, ಅದಕ್ಕೆ ನ್ಯಾಚುರಲ್ ಆಗಿ ಪ್ರಾಕೃತಿಕವಾಗಿ ಅವಕ್ಕೆ ಪ್ರೊಟೆಕ್ಷನ್. ಏನಿದು, ಈ ಜೀವಕೋಶಗಳೆಲ್ಲ ಬಹಳ ಸೂಕ್ಷ್ಮವಾಗಿರ್ತವೆ, ಬರೀ ಕಣ್ಣಿಗೆ ಕಾಣಿಸಲ್ಲ. ಸೂಕ್ಷ್ಮದರ್ಶಕ ಸಹಾಯದಿಂದ ನೋಡಬೇಕು ಅಂತ ನಿಮಗೆಲ್ಲ ಹೇಳಿದ್ವಿ, ಹೌದಾ? ಇವುಗಳನ್ನು ಅಳೀತಕ್ಕಂತಹ ಏಕಮಾನ ಮೈಕ್ರಾನ್. ಒಂದು ಮೈಕ್ರಾನ್ ಅಂದರೆ ಎಷ್ಟು? ನಿಮ್ಮ ಸ್ಕೇಲಲ್ಲಿ ನಿಮಗೆ 0 to 15 ಅಥವಾ 0 to 30 ಸೆಂಟಿಮೀಟ್ರಿರೋ ಒಂದು ಸ್ಕೇಲ್ ಇಟ್ಕೊಂಡಿರ್ತೀರಲ್ವಾ. 0 to 1 ಸೆಂಟ್ರ್ ಮಧ್ಯೆ ಸಣ್ಣ ಗೆರೆಗಳಿರ್ತಾವೆ. ಆ 1 ಸೆಂಟಿಮೀಟ್ರಿಗೆ 10 ಮಿಲಿಮೀಟರ್, ಅದೇನದು ಮಿಲಿಮೀಟರ್ಸ್. ಅದರಲ್ಲಿ ಒಂದೇ 1 ಮಿಲಿಮೀಟ್ರ್ ಉದ್ದ, 1 ಮಿಲಿಮೀಟ್ರ್ ಉದ್ದ, 1 ಮಿಲಿಮೀಟ್ರ್ ಆಗಲ್ಲ, 1 ಮಿಲಿಮೀಟ್ರ್ ಎತ್ತರ ತಗೊಂಡು ನಾವು 1000 ಭಾಗಗಳನ್ನಾಗಿ ಮಾಡಿದ್ವಿ ಅಂದರೆ, ಆ 1000 ಭಾಗಗಳಲ್ಲಿ ಒಂದು ಭಾಗ ಇದೆಯಲ್ಲ, ಅದನ್ನು ಮೈಕ್ರಾನ್ ಅಂತ ಕರಿತೀವಿ. ಗೊತ್ತಾಯ್ತಾ? ಆ ಮೈಕ್ರಾನ್ ಗಾತ್ರದಲ್ಲಿ ಇರ್ತವೆ ಯಾವುವು? ಈ ಒಂದು ಜೀವಕೋಶಗಳು ಮೈಕ್ರಾನ್ ಗಾತ್ರದಲ್ಲಿ ಇರ್ತವೆ. ಗೊತ್ತಾಯ್ತಾ? ಆದರೆ ಅತ್ಯಂತ ದೊಡ್ಡದಾದ ಒಂದು ಜೀವಕೋಶ ಅಂದರೆ ಉಷ್ಟ್ರಪಕ್ಷಿದು ನೋಡಿ. ಉಷ್ಟ್ರಪಕ್ಷಿ ಏನು ಜೀವಕೋಶ ಇದೆಯಲ್ಲ, ಅದು ಎಷ್ಟು ದೊಡ್ಡದಿರುತ್ತೆ ಅಂದರೆ 170 ಮಿಲಿಮೀಟ್ರ್ ಮೈಕ್ರಾನ್. 170 × 130 ಮಿಲಿಮೀಟ್ರ್ ಮೈಕ್ರಾನ್ ಗಾತ್ರದಲ್ಲಿ ಇರುತ್ತೆ ಉಷ್ಟ್ರಪಕ್ಷಿದು. ಗೊತ್ತಾಯ್ತಾ? ಜೀವಕೋಶಗಳ ಗಾತ್ರ, ಆನೆ ದೊಡ್ಡದಾದ ಪ್ರಾಣಿ ಇದೆ, ಅದಕ್ಕೋಸ್ಕರ ಅದರ ಜೀವಕೋಶ ದೊಡ್ಡದಾಗಿರುತ್ತಾ? ಇಲ್ಲಿ ತುಂಬ ಚಿಕ್ಕದಾಗಿದೆ, ಹಾಗಂತ ಇಲ್ಲಿದು ಜೀವಕೋಶ ಚಿಕ್ಕದಾಗಿರುತ್ತಾ? ಇಲ್ಲ ಮಕ್ಕಳ. ಜೀವಕೋಶ ಏನಿದೆಯಲ್ಲ, ಅದು ಜೀವಗಳ ಗಾತ್ರವನ್ನು ಅವಲಂಬಿಸಿಲ್ಲ. ಎಲ್ಲ ಜೀವಿಗಳಲ್ಲೂ ಜೀವಕೋಶ ಚಿಕ್ಕದಾಗೇ ಇರ್ತದೆ. ಇಲ್ಲಿ ಚಿಕ್ಕದಾಗಿರ್ತಕ್ಕಂಥ ಗಾತ್ರದಲ್ಲಿರುತ್ತೆ ಜೀವಕೋಶ. ಆನೆ ದೊಡ್ಡದಾಗಿರ್ತಕ್ಕಂತಹ ಗಾತ್ರದಲ್ಲಿರುತ್ತೆ ಜೀವಕೋಶ. ಜೀವಕೋಶದ ಗಾತ್ರ ಯಾವಾಗಲೂ ಚಿಕ್ಕದಾಗಿರುತ್ತೆ. ಉದಾಹರಣೆಗೆ ಆನೆ ಮತ್ತು ಇಲ್ಲಿ 2 ಜೀವಿಗಳಲ್ಲಿ ನರಕೋಶ ಉದ್ದವಾಗೇ ಇರುತ್ತೆ, ಕವಲೊಡೆದಿರುತ್ತೆ, ಸಂದೇಶಗಳನ್ನು ಅದೇ ರೀತಿ ರವಾನಿಸುತ್ತೆ. ಹಂಗಾದ್ರೆ ಮನುಷ್ಯನಲ್ಲೂ ಅಷ್ಟೇ ಮಕ್ಕಳು. ಗೊತ್ತಾಯ್ತಾ? ಜೀವಕೋಶಗಳ ಗಾತ್ರ ಏನಿದೆಯಲ್ಲ, ಅದು ದೊಡ್ಡ ಜೀವಿನಲ್ಲಿ ದೊಡ್ಡದಾಗಿ, ಚಿಕ್ಕ ಜೀವಿನಲ್ಲಿ ಚಿಕ್ಕದಾಗಿ ಅನ್ನೋ ಥರ ಏನಿರಲ್ಲ. ದೊಡ್ಡದಿರಲಿ ಸಣ್ಣದಿರಲಿ, ಎಲ್ಲ ಜೀವಿಗಳಲ್ಲೂ ಸಹ ಜೀವಕೋಶದ ಆಕಾರ ಗಾತ್ರ ಎಲ್ಲ ಒಂದೇ. ಗೊತ್ತಾಯ್ತಾ ಮಕ್ಕಳ? ಎಸ್. ಮತ್ತು ಜೀವಕೋಶದ ರಚನೆ ಮತ್ತು ಕಾರ್ಯ. ಪ್ರತಿಯೊಂದು ಅಂಗವು ಅಂಗಾಂಶಗಳೆಂದು ಕರೆಯಲ್ಪಡುವ ಸಣ್ಣ ಭಾಗಗಳಿಂದ ಮಾಡಲ್ಪಟ್ಟಿದೆ ಅಂತ ಇದೆ. ನಾನು ಮುಂಚೆನೇ ಹೇಳಿದೆ ನಿಮಗೆ, ನಮ್ಮ ಬೆರಳು ಒಂದು ಅಂಗ, ಅದರಲ್ಲಿ ಅಷ್ಟು ಅಂಗಾಂಶಗಳಿದೆ ಅಂತ ಹೇಳಿದೆ. ನರ ಅಂಗಾಂಶ ಇದೆ, ರಕ್ತಾಂಗಾಂಶ ಇದೆ, ಸ್ನಾಯು ಅಂಗಾಂಶ ಇದೆ, ಮೂಳೆ ಅಂಗಾಂಶ ಇದೆ ಅಂತ. ಅಂಗಾಂಶ ಅಂದರೆ ಇವೆಲ್ಲ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ, ಹೌದಾ? ಅಂಗಾಂಶವು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸಲು ಒಂದೇ ರೀತಿಯ ಜೀವಕೋಶಗಳು ಒಂದು ಗುಂಪಾಗಿದೆ. ನಾನು ಫಸ್ಟ್ ಹೇಳಿದ್ನಲ್ಲ, ಜೀವಕೋಶಗಳಿಂದ ಅಂಗಾಂಶಗಳಿಂದ ಅಂಗ. ಗೊತ್ತಾಯ್ತಾ?
ಜೀವಕೋಶಗಳಿಂದ ಅಂಗಾಂಶಗಳಾದಾಗೆ ಅಂಗಾಂಶಗಳಿಂದ ಅಂಗ. ಇಲ್ಲಿ ಅಂಗ ಯಾವುದೇ ತೋರಿಸಿದ್ದಾರೆ ನೋಡಿ, ಇಲ್ಲಿ ಮೂಳೆ ತೋರಿಸಿದ್ದಾರೆ, ಮಾಂಸ ತೋರಿಸಿದ್ದಾರೆ, ಹೌದಾ? ಇವೆಲ್ಲ ಅಂಗಗಳು. ಯಾವುದೇ ಒಂದು ಜೀವಕೋಶ ಅಂದರೆ ನಾವು ಮುಖ್ಯವಾಗಿ ಕಂಡುಬರ್ತಕ್ಕಂಥ ಭಾಗಗಳು ನಿಮಗೆಲ್ಲ ಗೊತ್ತು. ಕೋಶ ಪೊರೆ, ಸಾಮಾನ್ಯ ಸೂಕ್ಷ್ಮದರ್ಶಕ ಯಂತ್ರದಲ್ಲೂ ಕಂಡುಬರ್ತಕ್ಕಂಥ ಭಾಗಗಳಿವು. ಕೋಶ ಪೊರೆ, ಕೋಶ ದ್ರವ್ಯ, ಕೋಶ ಕೇಂದ್ರ, ಗೊತ್ತಲ್ಲ? ಈ ಕೋಶ ಪೊರೆ, ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರ ಇವುಗಳ ಒಂದು ರಚನೆ ಮತ್ತು ಕಾರ್ಯಗಳ ಬಗ್ಗೆ ಒಂದೊಂದನ್ನೇ ನೋಡೋಣ. ಇದುವರೆಗೂ ನೀವೇನೇನು ತಿಳ್ಕೊಂಡ್ರಿ ಅಂತ ಗೊತ್ತಾಯ್ತಾ ಮಕ್ಕಳ? ನಿಮಗೆ ಏನೇನು ತಿಳ್ಕೊಂಡ್ರಿ? ಜೀವಕೋಶ ಅಂದ್ರೇನು? ಜೀವಕೋಶ ಅಂದರೆ ಜೀವಿಗಳ ದೇಹದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ಅಂತ ಕರಿತೀವಿ ಜೀವಕೋಶ ಅಂದರೆ. ಅದಾಯ್ತಾ? ಜೀವಕೋಶವನ್ನು ನಾವು ನೋಡಲಿಕ್ಕೆ ಬಳಸುವ ಸಾಧನ ಸೂಕ್ಷ್ಮದರ್ಶಕ ಯಂತ್ರ. ಜೀವಕೋಶವನ್ನು ಅಳೆಯಲು ಬಳಸ್ತಕ್ಕಂಥ ಏಕಮಾನ ಮೈಕ್ರಾನ್. ಜೀವಕೋಶಗಳು ಒಂದೇ ಒಂದು ಜೀವಕೋಶ ಇದ್ದರೆ ಅದು ಏಕಕೋಶ ಜೀವಿ. ಹೆಚ್ಚಿನ ಸಂಖ್ಯೆಯ ಜೀವಕೋಶಗಳಿಂದ ಆಗಿರ್ತಕ್ಕಂಥ 2 ಅಥವಾ 2ಕ್ಕಿಂತ ಹೆಚ್ಚಿನ ಜೀವಕೋಶಗಳಿಂದ ಮಾಡಿರ್ತಕ್ಕಂಥ ಜೀವಿ ಬಹುಕೋಶ ಜೀವಿ. ಏಕಕೋಶ ಜೀವಿಗೆ ಉದಾಹರಣೆಗೆ ಪ್ಯಾರಾಮಿಷಿಯಂ ಯುಗ್ಲಿನಾ, ಅಮೀಬಾ, ಹೌದಾ? ವಿವಿಧ ಆಕಾರದ ಜೀವಕೋಶಗಳು ನಮಗೆ ಕಂಡುಬರ್ತವೆ. ಸ್ನಾಯುಕೋಶಗಳಿದ್ದಾವೆ, ರಕ್ತಕೋಶಗಳಿದ್ದಾವೆ, ನರಕೋಶಗಳಿದ್ದಾವೆ, ಹೌದಾ? ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಇವೆಲ್ಲ ವಿವಿಧ ರೀತಿಯ ಜೀವಕೋಶಗಳು. ಸಸ್ಯ ಜೀವಕೋಶಗಳಲ್ಲಿ ಕೋಶ ಪೊರೆ ಜೊತೆಗೆ ಕೋಶ ಭಿತ್ತಿನೂ ಇರುತ್ತೆ. ಮತ್ತು ಇನ್ನೊಂದು ಕಣದಂಗ ನಾನು ಆಗಲೇ ಹೇಳೋದು ಬಿಟ್ಬಿಟ್ಟೆ, ಇದು ಬೇರೆ ಥರ ಕಾಣಿಸ್ತಿದೆಯಲ್ಲ ಮಕ್ಕಳ. ಸಸ್ಯ ಜೀವಕೋಶದಲ್ಲಿ ಇದು ಭಾಳ ಇಂಪಾರ್ಟೆಂಟು. ಪ್ಲಾಸ್ಟಿಡ್ಗಳು, ಪತ್ರ ಹರಿತ್ತು ಅಂತ ನಾವು ಹೇಳ್ತೀವಿ. ಪತ್ರರಂಧ್ರಗಳು, ಪತ್ರ ಹರಿತ್ತು ಅಂತ ಇದು ಪ್ಲಾಸ್ಟಿಡ್ಗಳು. ಪತ್ರರಂಧ್ರಗಳಲ್ಲ, ಪ್ಲಾಸ್ಟಿಡ್ಗಳು ಅಂತ ಕರೀತಾರೆ. ಕ್ಲೋರೋಪ್ಲಾಸ್ಟ್ ಅಂತ ಕರೀತಾರೆ. ಕ್ಲೋರೋಪ್ಲಾಸ್ಟ್ ಹಸಿರು ಕಲರ್ ಇರೋದು. ಇಲ್ಲಿ ನೋಡಿ, ಇದು ಕೋಶ ಕೇಂದ್ರ, ಇದು ಕಿರುಕೋಶ ಕೇಂದ್ರ, ಇದು ಕೋಶ ಕೇಂದ್ರ. ಇದರಲ್ಲಿ ಮೈಟೊಕಾಂಡ್ರಿಯಾ, ಗಾಲ್ಗಿ ಬಾಡೀಸು, ಇದು ವ್ಯಾಕ್ಯೂಲ್ ರಂಧ್ರಗಳು ದೊಡ್ಡವಿರ್ತವೆ. ಸಸ್ಯ ಜೀವಕೋಶದಲ್ಲಿ ನೆನ್ಪಿಟ್ಕೊಳ್ಳಿ, ವ್ಯಾಕ್ಯೂಲ್ಸು ದೊಡ್ಡದಾಗಿರ್ತವೆ. ಯಾಕೆಂದರೆ ನೀರು, ಆಹಾರ ನಮ್ಮಂಗೆ ಪ್ರಾಣಿಗಳ ಥರ ಪದೇ ಪದೇ ಸೇವಿಸಲ್ಲ ಇವು, ಹೌದಾ? ಇವುಗಳು ಸಿಕ್ಕಾಗ ಮಾತ್ರ ಶೇಖರಣೆ ಮಾಡಿ ಇಟ್ಕೋಬೇಕು. ಅದಕ್ಕೋಸ್ಕರ ಭಾಳ ಸಂಖ್ಯೆಯಲ್ಲಿ ವ್ಯಾಕ್ಯೂಲ್ಸ್ ಅಥವಾ ರಸದಾನಿಗಳಿರ್ತವೆ ಸಸ್ಯ ಜೀವಕೋಶದಲ್ಲಿ. ಪ್ರಾಣಿ ಜೀವಕೋಶಗಳು ಹಾಗಾಗಿ ಆಹಾರ ಎಲ್ಲ ತಗೊಳ್ಳೋದ್ರಿಂದ ಕಡಿಮೆ ಸಂಖ್ಯೆಯಲ್ಲಿ ಇರ್ತವೆ ಮತ್ತು ಚಿಕ್ಕದಾಗಿರ್ತವೆ. ಜೀವಕೋಶಗಳ ಗಾತ್ರ ದೊಡ್ಡ ಪ್ರಾಣಿಯಲ್ಲಿ ಜಾಸ್ತಿ, ಚಿಕ್ಕ ಪ್ರಾಣಿಯಲ್ಲಿ ಕಡಿಮೆ ಅನ್ನಂಗೇನಿಲ್ಲ. ಎಲ್ಲ ಜೀವಿಗಳಲ್ಲೂ ಸಹ ಜೀವಕೋಶ ಒಂದೇ ಗಾತ್ರದಲ್ಲಿ ಇರುತ್ತೆ. ಜೀವಕೋಶ ಅಂದ್ರೆ ಕಣ್ಣಿಗೆ ಕಾಣಿಸಲ್ಲ, ಗೊತ್ತಾಯ್ತಾ? ಅದರಲ್ಲಿ ನಮಗೆ ಕೋಶ ಪೊರೆ ಅಂತ ನೋಡಿ, ಜೀವಕೋಶದ ಭಾಗಗಳಲ್ಲಿ ಕೋಶ ಪೊರೆ ಇದು ಏನು ಕೆಲಸ ಮಾಡುತ್ತೆ? ಈಗ ಒಂದೊಂದೇ ಭಾಗಗಳ ಕಾರ್ಯಗಳನ್ನು ನೋಡ್ತಾ ಹೋಗ್ತೀವಿ. ಕೋಶ ಪೊರೆನ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಪ್ಲಾಸ್ಮಾ ಮೆಂಬ್ರೇನ್, ಕೋಶ ಪೊರೆ. ಇದು ಎಲ್ಲಿರುತ್ತೆ ಈ ಕೋಶ ಪೊರೆ? ನೋಡಿ ಇಲ್ಲಿದೆಯಲ್ಲ, ಇದೇ ಕೋಶ ಪೊರೆ. ಕೋಶದ್ರವ್ಯ ಮತ್ತು ಕೋಶ ಕೇಂದ್ರಗಳು ಪ್ಲಾಸ್ಮಾ ಮೆಂಬ್ರೇನ್ ಎಂದು ಕರೆಯಲ್ಪಡುವ ಕೋಶ ಪೊರೆಯಿಂದ ಆವೃತ್ತಾ ಇದೆ. ಕೋಶ ಕೇಂದ್ರ ಇದು, ಮತ್ತು ಇದು ಕೋಶದ್ರವ್ಯ. ಇದೆಲ್ಲ ಈ ಪ್ಲಾಸ್ಮಾ ಮೆಂಬ್ರೇನ್, ಚರ್ಮ ಹೆಂಗೆ ನಮ್ಮ ದೇಹದಲ್ಲಿ ಎಲ್ಲ ಸುತ್ತುವರ್ದತ್ತೋ ಹಾಗೆ ಈ ಜೀವಕೋಶವನ್ನು ಸುತ್ತುವರೆದಿರ್ತಕ್ಕಂಥ ಒಂದು ಪೊರೆನೇ ಕೋಶ ಪೊರೆ. ಕೋಶ ಪೊರೆಯು ಜೀವಕೋಶಗಳನ್ನು ಪರಸ್ಪರ ಪ್ರತ್ಯೇಕಿಸುತ್ತದೆ ಮತ್ತು ಅದರ ಸುತ್ತಲಿನ ಮಾಧ್ಯಮದಿಂದ ಪ್ರತ್ಯೇಕಿಸುತ್ತದೆ. ಈಗ ಇದೊಂದು ಜೀವಕೋಶ ಅಂದರೆ ಇನ್ನೊಂದು ಜೀವಕೋಶ. ಒಂದು ಇಟ್ಕಿ ಮಧ್ಯೆ ನಮ್ಮ ಸಿಮೆಂಟ್ ಹೆಂಗೆ ಹಾಕ್ತೀವೋ ಹಾಗೆ ಒಂದು ಜೀವಕೋಶದಿಂದ ಮತ್ತೊಂದು ಜೀವಕೋಶವನ್ನು ಪ್ರತ್ಯೇಕಿಸಬೇಕು ಅಂದರೆ ಈ ಕೋಶ ಪೊರೆ ಅಗತ್ಯವಾಗಿ ಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋ ಚಿತ್ರ ಥರ ಇದೆ, ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಮೈಟೊಕಾಂಡ್ರಿಯಾಗಳನ್ನೂ ಕೊಟ್ಟಿಲ್ಲ. ಇಲ್ಲಿ ಮೈಟೊಕಾಂಡ್ರಿಯಾ ಕೊಟ್ಟಿದ್ದಾರೆ ನೋಡಿ. ಕ್ಲೋರೋಫಿಲ್ ಅಥವಾ ಕ್ಲೋರೋಪ್ಲಾಸ್ಟ್ ಸಸ್ಯ ಜೀವಕೋಶದ ಕೊಟ್ಟಿದ್ದಾರೆ. ಇಲ್ಲಿ ಕ್ಲೋರೋಪ್ಲಾಸ್ಟ್ಗಳನ್ನ ಕೊಟ್ಟಿದ್ದಾರೆ. ಎಲ್ಲ ಪ್ಲ್ಯಾಂಟ್ ಸೆಲ್ ಸ್ಟ್ರಕ್ಚರ್ ಅಂತ. ಕೋಶ ಪೊರೆ ಜೊತೆ ಕೋಶ ಭಿತ್ತಿ ಕೊಟ್ಟಿದ್ದಾರೆ ನೋಡಿ. ಗ್ರೀನ್ ಕಲರ್ ಕೋಶ ಭಿತ್ತಿ ಇದೆ, ಗೊತ್ತಾಯ್ತಾ? ಕೋಶ ಪೊರೆ ಸೂಕ್ಷ್ಮ ರಂಧ್ರಗಳಿಂದಾಗಿದೆ. ಯಾಕೆ ಅಂದರೆ
ಒಳಗೆ ವಸ್ತುಗಳನ್ನು ಒಳಗೆ ಸೇರಿಸೋದು ಮತ್ತು ಹೊರಗೆ ಸೇರಿಸಲಿಕ್ಕೆ ರಂಧ್ರಗಳು ಬೇಕೇ ಬೇಕು ತಾನೆ. ಈ ಸೂಕ್ಷ್ಮ ರಂಧ್ರಗಳಿಂದ ಈ ಕೋಶಪೊರೆ ಮಾಡಲ್ಪಟ್ಟಿದೆ. ಈ ಈರುಳ್ಳಿ ಜೀವಕೋಶದ ಕೋಶಪೊರೆನ ಗಮನಿಸಿ. ಕೋಶಪೊರೆ ಜೊತೆಗೆ ಇನ್ನೊಂದು ಕೋಶ ಭಿತ್ತಿನೂ ಸಹ ಇದೆ, ಗೊತ್ತಾಯ್ತಾ? ನೋಡಿ, ಈ ಸರ ಕೋಶಪೊರೆ, ಕೋಶದ್ರವ್ಯ, ಕೋಶ ಕೇಂದ್ರ. ಇದು ಡಾರ್ಕ್ ಕಲರ್, ಇದು ಕೋಶಪೊರೆ ಮತ್ತು ಕೋಶ ಭಿತ್ತಿ ಇರುತ್ತೆ. ಇದು ಕೋಶ ಕೇಂದ್ರ. ಇದು ಮಧ್ಯೆ ಇರೋದೆಲ್ಲ ಕೋಶ ದ್ರವ್ಯ. ಈರುಳ್ಳಿ ಪೊರೆ ಜೀವಕೋಶಗಳು. ಕೋಶಪೊರೆ ಏನು ಕೆಲಸ ಮಾಡುತ್ತೆ? ಕೋಶಪೊರೆ ಜೀವಕೋಶಕ್ಕೆ ಆಕಾರ ಕೊಡುತ್ತದೆ. ಆಮೇಲೆ ಸಸ್ಯಗಳ ಜೀವಕೋಶಗಳಲ್ಲಿ ಕೋಶಪೊರೆಯ ಜೊತೆಗೆ ಸಸ್ಯ ಜೀವಕೋಶದಲ್ಲಿ ಕೋಶ ಭಿತ್ತಿನೂ ಇರುತ್ತೆ. ಹೊರಭಾಗದಲ್ಲಿ ಕೋಶಪೊರೆ ಜೊತೆಗೆ ಏನಿರುತ್ತೆ? ಕೋಶ ಭಿತ್ತಿ. ಎಲ್ಲಿರುತ್ತೆ? ಸಸ್ಯ ಜೀವಕೋಶದಲ್ಲಿ ಕಂಡುಬರುತ್ತೆ, ಗೊತ್ತಾಯ್ತಾ? ಈ ಕೋಶಪೊರೆಯನ್ನು ಆವರಿಸಿರುವ ಹೆಚ್ಚುವರಿ ಪದರಗಳು ಸಸ್ಯಗಳ ಸಂರಕ್ಷಣೆಗೆ, ನಾನು ಹೇಳಿದೆ ಕೋಶ ಭಿತ್ತಿ ಯಾಕಿರುತ್ತೆ? ಸಸ್ಯಗಳು ಸದಾ ಹೊರಗಡೆ ಗಾಳಿ ಬಿಸಿಲು ಹಂಗಿರುತ್ತೆ, ಅವುಗಳ ರಕ್ಷಣೆಗೆ. ಉಷ್ಣ ಏರಿಳಿತ ಆಗ್ತಿರುತ್ತೆ, ಗಾಳಿ ಬರ್ತಾ ಇರುತ್ತೆ, ಹೌದಾ? ತೇವಾಂಶ ಇದ್ದರೆ ಇರುತ್ತೆ, ಇಲ್ಲಾಂದರೆ ಬಿಸಿಲಿರುತ್ತೆ. ಹೀಗಾಗಿ ಈ ವ್ಯತ್ಯಾಸಗಳಿಗೆಲ್ಲ ಅದು ರಕ್ಷಣೆ ಮಾಡ್ಕೋಬೇಕು ಅಂದರೆ ಆ ಸಸ್ಯಗಳಿಗೆ ಕೋಶ ಭಿತ್ತಿ ಅವಶ್ಯಕವಾಗಿ ಬೇಕು, ಗೊತ್ತಾಯ್ತಾ ಮಕ್ಕಳ? ಇವತ್ತು ಇಷ್ಟು ಸಾಕು. ನೆಕ್ಸ್ಟು ನಾವು ಕೋಶ ಕೇಂದ್ರ ಮತ್ತು ಕೋಶದ ದ್ರವ್ಯದ ಬಗ್ಗೆ ಅಭ್ಯಾಸ ಮಾಡೋಣ. ಕೋಶದ್ರವ ಸೈಟೋಪ್ಲಾಸಮ್ ಅಂದಮೇಲೆ ಅದ್ರ ಬಗ್ಗೆ ಅಭ್ಯಾಸ ಮಾಡೋಣ, ಗೊತ್ತಾಯ್ತಾ? ಈಗ ಮಾಡಿರೋ ಪಾಠದಲ್ಲಿರ್ತಕ್ಕಂತಹ ಕೆಲವೊಂದು ಪ್ರಶ್ನೆಗಳನ್ನು ನೀವು ತೆಗೆದುಕೊಳ್ಳಿ. ಏನು ತಗೋತೀರಾ ಪ್ರಶ್ನೆಗಳು? ಫಸ್ಟ್ನೇದು, ಜೀವಕೋಶ ಅಂದರೇನು? ಜೀವಕೋಶ ಎಂದರೇನು? ಬರೀತೀರಲ್ಲ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಇರುತ್ತೆ ನೋಡಿ. ನೆಕ್ಸ್ಟ್, ಜೀವಕೋಶವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಜೀವಕೋಶವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ನೆಕ್ಸ್ಟ್, ಜೀವಕೋಶವನ್ನು ಯಾವುದ್ರ ಮೂಲಕ ವೀಕ್ಷಿಸ್ತೀವಿ? ಸೂಕ್ಷ್ಮದರ್ಶಕದ ಮೂಲಕ, ಗೊತ್ತಲ್ವಾ ನಿಮಗೆ? ನೆಕ್ಸ್ಟ್, ಏಕಕೋಶ ಜೀವಿಗಳು ಎಂದರೇನು? ಏಕಕೋಶ ಜೀವಿಗಳು ಅಂದರೆ ಏನು ಹೇಳ್ತೀರಾ? ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರ್ತಕ್ಕಂತಹ, ಒಂದೇ ಜೀವಕೋಶದಿಂದ ಆಗಿರುವ ಜೀವಗಳನ್ನು ಏಕಕೋಶ ಜೀವಿಗಳು ಎನ್ನುವರು. ಉದಾಹರಣೆ ಕೊಡಿ. ಏಕಕೋಶ ಜೀವಿಗಳು ಅಂದರೆ ಏನು ಅಂತ ಗೊತ್ತಾಯ್ತಾ? ಮಮ್ಮಿ ಪಾರಮಿಷಮಿಗ್ಲಿನ್ ಅಂತ ಬರೀರಿ. ಏಕಕೋಶ ಜೀವಿಗಳು ಎಂದರೇನು? ವಿವಿಧ ರೀತಿಯ ಜೀವಕೋಶಗಳನ್ನು ಹೆಸರಿಸಿ. ಸ್ನಾಯುಕೋಶ, ನರಕೋಶ, ರಕ್ತಕೋಶಗಳನ್ನು ಹೆಸರಿಸಿ. ನರಕೋಶ ಎಲ್ಲ ವಿವಿಧ ಜೀವಕೋಶಗಳು. ನೆಕ್ಸ್ಟ್, ಅತ್ಯಂತ ದೊಡ್ಡ ಜೀವಕೋಶ ಯಾವುದು? ಕಣ್ಣಿಗೆ ಕಾಣಿಸುವ ಅತ್ಯಂತ ದೊಡ್ಡ ಜೀವಕೋಶ ಯಾವುದು? ಕಣ್ಣಿಗೆ ಕಾಣಿಸುವ ಅತ್ಯಂತ ದೊಡ್ಡ ಜೀವಕೋಶ ಯಾವುದು? ಆಯ್ತಾ? ನೆಕ್ಸ್ಟ್, ಅಂಗಾಂಶ ಎಂದರೇನು? ಅಂಗಾಂಶ ಎಂದರೇನು? ನೆಕ್ಸ್ಟ್, ಜೀವಕೋಶದ ಭಾಗಗಳನ್ನು ಹೆಸರಿಸಿ. ಜೀವಕೋಶದ ಪ್ರಮುಖ ಭಾಗಗಳನ್ನು ಹೆಸರಿಸಿ. ಮುಖ್ಯವಾದ ಭಾಗಗಳನ್ನು ಹೆಸರಿಸಿ. 3 ಹೆಸರಿಸಿ. ನೆಕ್ಸ್ಟ್, ಕೋಶಪೊರೆಯ ಕಾರ್ಯವೇನು? ಏನು ಮಾಡುತ್ತೆ ಕೋಶಪೊರೆ? ಕೋಶಪೊರೆ ವಸ್ತುಗಳ ಸಾಗಾಣಿಕೆಗೆ, ವಸ್ತುಗಳು ಹೊರ ಹೋಗಲಿಕ್ಕೆ ಹೊರ ಬರಲಿಕ್ಕೆಲ್ಲ ಸಹಾಯಕ ಆಗುತ್ತೆ. ಕೋಶಪೊರೆಯ ಕಾರ್ಯವೇನು? ಗೊತ್ತಾಯ್ತಾ? ನೆಕ್ಸ್ಟ್, ಸಸ್ಯಗಳಲ್ಲಿ ಕಂಡುಬರುವ ಕೋಶಪೊರೆಯ ಮೇಲೆ ಕಂಡುಬರುವ ಪೊರೆಗೆ ಏನೆಂದು ಕರೆಯುತ್ತಾರೆ? ಇದರ
ಅವಶ್ಯಕತೆ ಏನು? ಕೋಶ ಭಿತ್ತಿ ಎಂದು ಕರೀತಾರೆ. ಇದು ಯಾಕೆ ಬೇಕು ಅಂತ ಬರಿಬೇಕು. ಗೊತ್ತಾಯ್ತಾ ಮಕ್ಕಳ? ಅಂದರೆ ಕೋಶ ಪೊರೆಯನ್ನು ಆವರಿಸುವ ಪೊರೆಯನ್ನು ಹೆಸರಿಸ. ಸಸ್ಯ ಜೀವಕೋಶದಲ್ಲಿ ಬರ್ಕೊಳ್ಳಿ ಸರಿ. ಕೋಶ ಪೊರೆಯನ್ನು ಆವರಿಸಿರುವ ಪೊರೆ ಯಾವುದು? ಇದರ ಅವಶ್ಯಕತೆ ಏನು? ಇದು ಯಾಕೆ ಬೇಕು ಅಂತ ಇದರ ಅವಶ್ಯಕತೆ ತಿಳಿಸಿ. ಇದರ ಅವಶ್ಯಕತೆಯನ್ನು ತಿಳಿಸಿ. ಓಕೆ, ಬರಿತೀರಲ್ಲ ಇಷ್ಟು. ನೆಕ್ಸ್ಟು ಈ ಜೀವಕೋಶದ ರಚನೆ ಮತ್ತು ಕಾರ್ಯದಲ್ಲಿ ಸಂಬಂಧಪಟ್ಟಂಗೆ ಕೋಶ ಕೇಂದ್ರ, ಕೋಶ ಧ್ರುವದ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಇದಷ್ಟುವರೆಗೆ ಈ ಪಾಠನ ಓದಿ ಅಭ್ಯಾಸ ಮಾಡಿ. ಓಕೆ ಮಕ್ಕಳ, ಥ್ಯಾಂಕ್ ಯು.